ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 10th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಚೆನ್ನಾಗಿದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಬಂದು ಆ ಗ್ಯಾಂಗ್ಸ್ಟರ್ ಇರೋ ಜಾಗಕ್ಕೆ ಹೋಗಿರ್ತಾನೆ. ಆದ್ರೆ ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಆ ಗ್ಯಾಂಗ್ಸ್ಟರ್ ಕೈಗೆ ಸಿಕ್ ಬಿದ್ಬಿಡ್ತಾನೆ. ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ರಾವನ್ ಕೂಡ ವೇಷ ಬದಲಾಯಿಸ್ಕೊಂಡ್ ಬಂದಿರ್ತಾಳೆ. ಆದ್ರೆ ಹೆಂಗೋ ಅಲ್ಲಿ ಬಂದಿರೋದು ಹೀರೋ ಅಂತ ತಿಳ್ಕೊಂಡಿರೋಳು ಹೀರೋನ ಕಾಪಾಡೋದಕ್ಕೆ ಅಂತ ಅಲ್ಲಿರೋ ಜೊತೆ ಫೈಟ್ ಮಾಡಿ ನಮ್ ಹೀರೋ ಹೆಂಗೋ ಲಿಫ್ಟ್ ಗೆ ಕರ್ಕೊಂಡ್ ಬಂದ್ಬಿಟ್ಲು. ಆದ್ರೆ ಅವಳ ಮುಖ ತೋರ್ಸ್ಬಾರ್ದು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ನಮ್ ಹೀರೋ ಟಕ್ ಅಂತ ಅವಳ ಮಾಸ್ಕ್ ನ ತೆಗೆದ್ಬಿಟ್ಟು ಅದು ರಾವನ್ ಅಂತ ಕಂಡಿಡಿದ್ಬಿಟ್ಟ. ಆದ್ರೆ ಇವಾಗ ಏನಕ್ ಬಂದಿದೆ ಏನು ಅಂತ ಹೇಳಿ ಮಾತಾಡಕ್ಕೆ ಟೈಮ್ ಇಲ್ಲ. ಫಸ್ಟ್ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ಲಿಫ್ಟ್ ಕೂಡ ಕೆಳಗಡೆ ಫ್ಲೋರ್ ಗೆ ಬಂದ್ಬಿಡುತ್ತೆ. ಆದ್ರೆ ಅಲ್ಲಿ ಸ್ವಲ್ಪ ಜನ ಇರ್ತಾರೆ. ಬಟ್ ಹೆಂಗೋ ಅಲ್ಲಿಂದ ಇಳ್ಕೊಂಡು ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ಬಿಡೋಣ ಅಂತ ನೋಡಿದ್ರೆ ಬಟ್ ಎಲ್ಲಾ ಕಡೆಯಿಂದನೂ ಅವ್ರನ್ನ ಹಿಡಿಯಕ್ಕೆ ಅಂತ ಆಳುಗಳು ಬರ್ತಾ ಇರ್ತಾರೆ. ಇನ್ನೇನಪ್ಪ ಮಾಡೋದು ಅಂತ ಕೆಳಗಡೆ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗ್ಬಿಟ್ಟು ಆ ರೂಮ್ ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟ್ ಆಗಿ ಅದೇ ರೂಮ್ ಕಡೆನೆ ಈ ಗ್ಯಾಂಗ್ಸ್ಟರ್ ಅವ್ರ ಕಡೆ ಅವರೆಲ್ಲ ಕೂಡ ಬಂದು ಡೋರ್ ನ ದಪ ದಪ ಅಂತ ತಡ್ತಾ ಇರ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೂ ಅದನ್ನ ಹೊಡ್ಕೊಂಡು ಒಳಗಡೆ ಹೊರಟೋಗ್ಬೋದು. ಆದ್ರೆ ಇಲ್ಲಿ ಒಳಗಡೆ ಇರೋರ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮ್ ಹೀರೋ ಹೇಳ್ತಾನೆ, ಈ ರೂಮ್ ಒಳಗಡೆ ಬಂದ್ಬಿಟ್ಟಿದೀವಿ, ಇವಾಗ ಇಲ್ಲಿಂದ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂದಾಗ ಅವಳು ಅಲ್ಲಿರೋ ಒಂದು ವಿಂಡೋ ನಂಗೆ ಕಾಲಲ್ಲಿ ಜಾಡ್ಸ್ ಒದಿತಾಳೆ ನೋಡಿ, ಅದಕ್ಕೆ ಹಾಕಿರೋ ಗ್ರಿಲ್ ನಂಗೆ ಕಿತ್ಕೊಂಡ್ ಬಂದ್ಬಿಡುತ್ತೆ. ಹೀರೋ ಹೇಳ್ತಾನೆ, ಏನು ಇಲ್ಲಿಂದ ಜಂಪ್ ಮಾಡ್ಬೇಕಾ? ನಿಜವಾಗ್ಲೂ ನನ್ ಕೈಯಲ್ಲಿ ಆಗಲ್ಲ, ಯಾಕಂದ್ರೆ ನನಗೆ ಕತ್ತಿಯಲ್ಲಿ ಚುಚ್ಚಿಬಿಟ್ಟಿದ್ದಾರೆ, ನನಗೆ ತುಂಬಾ ನೋವು ಆಗ್ತಿದೆ ಅಂತ. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರು ಇರೋದು 3rd ಫ್ಲೋರ್ ಅಲ್ಲಿ, ಇಲ್ಲಿಂದ ಜಂಪ್ ಮಾಡ್ಕೊಂಡು ಕೂಡ ಹೋಗಕ್ಕಾಗಲ್ವಲ್ಲ, ಏನಪ್ಪಾ ಮಾಡೋದು ಅಂತ. ಆದ್ರೆ ಅದೇ ಟೈಮ್ಗೆ ಡೋರ್ಗೆ ಆ ಕಡೆ ಗ್ಯಾಂಗ್ಸ್ಟರ್ ಕೂಡ ಬಂದ್ಬಿಡ್ತಾನೆ. ಇನ್ನು ಸ್ವಲ್ಪ ನಿಧಾನಕ್ಕೆ ತಟ್ಟಿ ಬಾಗಿಲ್ಗೆ ನೋವಾಗುತ್ತೇನೋ, ಫಸ್ಟ್ ಅದನ್ನ ಹೊಡೆದ್ಬಿಟ್ಟು ಒಳಗಡೆ ಹೋಗೋ ಕೆಲಸ ನೋಡಿ ಅಂತ ಆ ಬಾಗಿಲ್ನ ಜಾರ್ಸ್ ಒದಿತಾನೆ ನೋಡಿ, ಬಾಗಿಲ್ ಕೂಡ ಓಪನ್ ಆಗ್ಬಿಡುತ್ತೆ. ಆದ್ರೆ ಒಳಗಡೆ ಬಂದ್ ನೋಡೋಷ್ಟ್ರಲ್ಲಿ ನಮ್ ಹೀರೋ ಮತ್ತೆ ರಾವನ್ ಇಬ್ರು ಇಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಅದನ್ನ ನೋಡಿ ಅಲ್ಲಿರೋ ಅಸಿಸ್ಟೆಂಟ್ಸ್ ಎಲ್ಲ ಹೇಳ್ತಾರೆ, ಬಾಸ್ ಅವರು ವಿಂಡೋ ಮುಖಾಂತರ ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇವಾಗ ಏನ್ ಮಾಡೋದು ಅಂದಾಗ ಏನ್ ಮಾಡೋದಾ, ಒಂದು ಚಾಪೇನು ತಲ್ದಿಂಬ್ ಎತ್ಕೊಂಡ್ ಬಂದ್ಬಿಡಿ, ಇಲ್ಲ ಎಲ್ಲರೂ ಮಲ್ಕೋಬಿಡೋಣ ಅಂತ ಹೇಳ್ತಾರೆ. ಫಸ್ಟ್ ಇಲ್ಲಿಂದ ಜಂಪ್ ಮಾಡ್ರೋ ಕೆಳಗಡೆ, ಇನ್ ಕೆಲವರು ಕೆಳಗಡೆ ಹೋಗ್ಬಿಟ್ಟು ರೋಡ್ ನ ಬ್ಲಾಕ್ ಮಾಡಿ ಅವ್ರೆಲ್ಲಾದ್ರೂ ಸಿಗ್ತಾರ ಅಂತ ನೋಡಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಅಲ್ಲಿಂದ ಕಳಿಸ್ತಾರೆ. ಆದ್ರೆ ಬಾಸ್ ಬಂದ್ಬಿಟ್ಟು ಅಂದ್ರೆ ಗ್ಯಾಂಗ್ಸ್ಟರ್ ಬಂದು ಅಲ್ಲಿರೋ ವಾಶ್ರೂಮ್ ಮೇಲೆ ಡೌಟ್ ಬರುತ್ತೆ. ಮೋಸ್ಟ್ಲಿ ಅವ್ರು ಇಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದಾರ ಅಂತ ನಿಧಾನಕ ವಾಶ್ರೂಮ್ ಕಡೆ ಹೋಗ್ತಾರೆ, ಕೆಳಗಡೆ ಬಗ್ ನೋಡೋಣ ಅಂತ. ಆದ್ರೆ ಈ ಸೌಂಡ್ ನಮ್ ಹೀರೋಗೆ ಕೇಳಿಸ್ಬಿಡುತ್ತೆ. ಅವ್ನ್ ಬಂದ ಡೋರ್ ನ ಓಪನ್ ಮಾಡೋದಕ್ಕೆ ಮುಂಚೆನೆ ಕರೆಕ್ಟ್ ಆಗಿ ಅವ್ನ್ ಡೋರ್ ಹತ್ರ ಬರೋ ಟೈಮ್ ನ ನೋಡಿ ನಮ್ ಹೀರೋ ದಡಾರ್ ಅಂತ ಡೋರ್ ನ ಓಪನ್ ಮಾಡ್ತಾನೆ ನೋಡಿ, ಅವ್ನ್ ಮತ್ತೆ ಮೂಗ್ಗೆ ತಗಲ್ಬಿಡುತ್ತೆ. ಅಯ್ಯೋ ಹೋಯ್ತು ನನ್ ಮೂಗು ಅಂತ ಹೇಳಿ ಕೆಳಗಡೆ ಕುತ್ಕೊಂತಾನ. ಅವ್ನ ಸರಿಯಾಗಿ ಹಾಕಿ ತೆಗೆದ್ಬಿಟ್ಟು ಇವ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಬಿಲ್ಡಿಂಗ್ ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಅದಕ್ ಮೇಲೆ ನಮ್ ಹೀರೋ ಕೈಲಿ ಓಡಕ್ ಆಗ್ತಿಲ್ಲ. ಇಲ್ಲ ನನ್ ಕೈಲಿ ಓಡಕ್ ಆಗ್ತಾ ಇಲ್ಲ ಅಂದಾಗ ಅವ್ಳು ಕೂಡ ಸಿಚುವೇಶನ್ ಅರ್ಥ ಮಾಡ್ಕೊಂತಾಳೆ. ಸರಿ ಆಯ್ತು, ಅಲ್ಲೊಂದು ಅಂಗಡಿ ಕಾಣಿಸ್ತಿದ್ದ, ಅಂಗಡಿ ಒಳಗಡೆ ಹೊರಟೋಗೋಣ ಅಂತ ಹೇಳಿ ಅಲ್ಲಿ ಯಾವ್ದೋ ಒಂದು ಅಂಗಡಿ ಒಳಗಡೆ ಹೊರಟೋಗ್ತಾರೆ. ಕರೆಕ್ಟಾಗಿ ಅದೇ ಜಾಗಕ್ಕೆ ಬಾಸ್ ಅವ್ರು ಕೂಡ ಬರ್ತಾರೆ. ಎಲ್ಲೋ ತಪ್ಪಿಸ್ಕೊಂಡು ಹೋದ್ರು ಅವರು, ನನ್ ಕೈಯಿಂದ ಎಲ್ಲೂ ತಪ್ಪಿಸ್ಕೊಳಕ್ ಆಗಲ್ಲ, ಫಸ್ಟ್ ಅವ್ರನ್ನ ಕಂಡಿಡಿದು ಅವ್ರ ಮೂಗ್ನ ಹೊಡಿಬೇಕು ಅಂತ ಹೇಳಿ ಮಾತಾಡ್ಕೊಂತಾನೆ. ಅಲ್ಲಿರೋ ಬಾಡಿ ಗಾರ್ಡ್ಸ್ ಎಲ್ಲ ಕೂಡ ಹೋಗ್ಬಿಟ್ಟು ಸುತ್ತಮುತ್ತ ಹುಡುಕ್ತಾ ಇರ್ತಾರೆ. ಅದೊಂದು ಕಾಂಪ್ಲೆಕ್ಸ್ ತರ ಇರುತ್ತೆ ಅಂಗಡಿಗಳು, ಅಲ್ಲೇ ಯಾವ್ದೋ ಅಂಗಡಿ ಹತ್ರ ಇರ್ಬೇಕು ಅಂತ ಹೇಳಿ ಹುಡುಕ್ತಾರೆ. ಬಟ್ ನಮ್ ಹೀರೋ ಬಂದು ಅಲ್ಲಿ ಒಂದ್ ಸ್ವಲ್ಪ ಕಾಟನ್ ಬಾಕ್ಸಸ್ ಎಲ್ಲ ಇಟ್ಟಿರ್ತಾರೆ, ಅದ್ರಿಂದ ಕಡೆನೆ ಬಚ್ಚಿಟ್ಕೊಂಡಿರೋದು. ಅವ್ರು ಬರ್ತಾ ಇರೋ ಸೌಂಡ್ ಕೇಳಿಸ್ಕೊಂಡು ನಮ್ ಹೀರೋ ಟಕ್ಕಂತ ರಾವನ್ನ ಹಿಡ್ಕೊಂಡು ಹತ್ರ ಹೇಳ್ಕೊಂತಾನೆ, ಅಂದ್ರೆ ಕಾಣಿಸ್ಬಾರ್ದು ಅಂತ ಹೇಳಿ. ಅವ್ರು ಕೂಡ ಬಂದು ಟಾರ್ಚ್ ಎಲ್ಲ ಹಾಕಿ ನೋಡ್ತಾರೆ, ಬಟ್ ಯಾರು ಕಾಣಿಸ್ತಾ ಇಲ್ಲ. ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಆ ಬಾಸ್ಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಕೂಡ ಇಲ್ವಾ ಅವರು, ಎಲ್ಲೋದ್ರು ಅವರು, ಅವ್ರನ್ನ ಕಂಡಿಡ್ಲೇಬೇಕು, ಅವ್ರನ್ನ ಸಾಯಿಸ್ಲೇಬೇಕು ಅಂತ ಮಾತಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ನಮ್ ಹೀರೋ ಇಟ್ಕೊಂಡಿದ್ನಲ್ಲ, ಅದರಿಂದ ಅವಳಿಗೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅಂತ ಕಾಣಿಸುತ್ತೆ. ಟಕ್ಕಂತ ನಮ್ ಹೀರೋನ ತಳ್ಬಿಡ್ತಾಳೆ. ಇವಾಗ ಇನ್ನೊಂದ್ ಕಡೆ ಬಾಸ್ ಬಂದು ಟೆನ್ಷನ್ ಆಗ್ತಾ ಇರ್ತಾನೆ, ಎಲ್ಲೋಗ್ ತಪ್ಪಿಸ್ಕೊಂಡ್ರು ಅವರು ಅಂತ ಆತರ ಹುಡುಕ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಲೀ ಮತ್ತೆ ಅವ್ನ ಅಸಿಸ್ಟೆಂಟ್ ಇಬ್ರು ಕಾರಲ್ಲಿ ಬರ್ತಾರೆ. ಅವ್ರಲ್ಲಿಂದ ತಪ್ಪಿಸ್ಕೋಬೇಕಂತ ತಾನೇ ಬರೋದು. ಬಟ್ ಅವ್ನು ಇರೋದನ್ನ ನೋಡ್ಬಿಟ್ಟಂಗೆ ಕಾರ್ನ ತಿರ್ಗಿಸ್ಕೊಂಡು ಹೋಗ್ತಾರೆ. ಇದನ್ನ ಗ್ಯಾಂಗ್ಸ್ಟರ್ ನೋಟ್ ಮಾಡ್ಬಿಡ್ತಾನೆ. ಅದಾದ್ಮೇಲೆ ಅಂತಾಳೆ, ಸರಿ ಅವರು ಹೊಟ್ಟೋದ್ರು ಅಂತ ಕಾಣಿಸುತ್ತೆ, ಬನ್ ನಾವ್ ಇಲ್ಲಿಂದ ಹೋಗ್ಬಿಡೋಣ ಅಂತಂದಾಗ ಹೀರೋ ಅಂತಾನೆ, ಇಲ್ಲಿಂದ ನನ್ ಕೈಲಿ ಒಂದ್ ಹೆಜ್ಜೆ ಕೂಡ ಎತ್ತಿಡಕ್ಕಾಗಲ್ಲ, ನನ್ಗೆ ಪ್ರಾಣ ಹೋಗ್ತದೆ ಅಂತಂದಾಗ ಅವಳು ಅರ್ಥ ಮಾಡ್ಕೊಂತಾಳೆ. ಸರಿ ಆಯ್ತು ಅಂತ ಹೇಳಿ ಅಲ್ಲೇ ಯಾವ್ದೋ ಶಾಪ್ ಅಲ್ಲಿ ಇರೋ ಸ್ವಲ್ಪ ಮೆಡಿಸನ್, ಫಸ್ಟ್ ಏಡ್ ಕಿಟ್ ಎಲ್ಲ ಎತ್ಕೊಂಡ್ಬಂದು ಅವ್ನಿಗೆ ಫಸ್ಟ್ ಏಡ್ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿನೇ ಅವ್ನಿಗೆ ಅರ್ಥ ಆಗುತ್ತೆ ಇವಳು ಸಾಮಾನ್ಯವಾದವಳು ಅಲ್ಲ ಅಂತ. ಇವನೇ ಕೇಳ್ತಾನೆ, ನೀನ್ ಏನಕ್ಕೆ ಆ ಜಾಗಕ್ಕೆ ಹೋದೆ, ಅಂದ್ರೆ ನೀನು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೀಯಾ, ಯಾರ್ ನೀನು ಅಂತ ಕೇಳಿದಾಗ ರಾವನ್ ಕೇಳ್ತಾಳೆ, ನನ್ ಕತೆ ಇರ್ಲಿ, ಫಸ್ಟ್ ಆಫ್ ಆಲ್ ನೀನ್ ಯಾರು, ನೀನ್ ಏನಕ್ಕೆ ಇಲ್ಲಿ ಬಂದೆ ಅಂತ ಕೇಳಿದಾಗ ಹಂಗೆ ಅವ್ನ ಆನ್ಸರ್ ಮಾಡ್ಬಿಡ್ತಾನ. ಅವನು ಹೇಳಲ್ಲ, ಸರಿ ಆಯ್ತು ನೀನ್ ಈ ಜಾಗಕ್ಕೆ ಬಂದಿದ್ಯಾ ಅಂತಂದ್ರೆ ಯಾರ್ದೋ ಇನ್ಫ್ಲೂಯೆನ್ಸ್ ಇಲ್ದೆ ನೀನ್ ಆ ಜಾಗಕ್ಕೆ ಬರಕ್ಕಾಗಲ್ಲ, ಹಂಗಾದ್ರೆ ಯಾರ್ ನಿನ್ಗೆ ಹೆಲ್ಪ್ ಮಾಡಿದ್ದು ಅಂತ ಕೇಳಿದಾಗ ಇವಳು ಅಂತಾಳೆ, ನೀನ್ ಬಂದಿರೋದ್ ನೋಡಿದ್ರೆ ನೀನ್ ಕೂಡ ಅವನ ಬಗ್ಗೆ ಆ ಬ್ಲಾಕ್ ಮನಿ ಎಲ್ಲ ಏನಾಯ್ತು ಅಂತ ತಿಳ್ಕೊಳಕ್ ಬಂದಂಗೆ ಇದೆ, ನೀನ್ ಯಾರಿಗೋಸ್ಕರ ಕೆಲಸ ಮಾಡ್ತೀಯ ಅಂತ ನಮ್ ಹೀರೋನ ಕೇಳಿದಾಗ ನಮ್ ಹೀರೋ ಅಂತಾನೆ, ನೀನ್ ಇದನ್ನ ಕೇಳೋದ್ ನೋಡಿದ್ರೆ ನೀನ್ ಕೂಡ ಬ್ಲಾಕ್ ಮನಿನ ಹುಡ್ಕೊಂಡ್ ಬಂದಂಗೆ ಇದೆ, ಸರಿ ಆಯ್ತು ನಾವಿಬ್ರು ಪಾರ್ಟ್ನರ್ಸ್ ಆಗ್ಬಿಡೋಣವಾ ಅಂತ ರಾವನ್ ಕೇಳ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಪಾರ್ಟ್ನರ್ಸ್ ಆಗ್ಬೋದು, ಬಟ್ ನಾವ್ ಒಬ್ರಿಗೊಬ್ರು ನಂಬ್ಕೊಳ್ತೀವ ಅಂತ ಕೇಳ್ತಾನೆ. ಇದಕ್ಕೆ ಅವಳ ಹತ್ರ ಆನ್ಸರ್ ಇಲ್ಲ. ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ, ಅವ್ರು ಬಂದವ್ರ ಜಾಗಕ್ಕೆ ಹೊಟ್ಟೋದ್ರು, ಆದ್ರೆ ಹೀರೋ ಇನ್ನೂ ಬಂದಿಲ್ಲ. ಅಯ್ಯೋ ಹೀರೋ ಇನ್ನೂ ಬಂದಿಲ್ವೇ, ಅವನು ಸಿಕ್ಕಾಕೊಂಡ್ಬಿಟ್ನಾ, ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡ್ತಾ ಅಂತ ತುಂಬಾನೇ ಗಾಬರಿ ಪಡ್ತಾ ಇರ್ತಾರೆ. ಕರೆಕ್ಟಾಗಿ ಅದೇ ಟೈಮ್ಗೆ ಹೀರೋ ಒಳಗಡೆ ಬರ್ತಾನೆ. ಅವನ ನೋಡಿದ್ಮೇಲೆ ಸಮಾಧಾನ ಆಗೋದು. ಅಪ್ಪಾಡಿ ಹೆಂಗೋ ನೀನ್ ಬಂದ್ಬಿಟ್ಟೆ, ನಿನ್ಗೇನಾಗಿಲ್ಲ ತಾನೆ, ಚೆನ್ನಾಗಿದ್ಯಾ ತಾನೆ ಅಂತ ಹೇಳಿ ಮಾತಾಡಿಸ್ತವಳು. ನಮ್ ಹೀರೋ ಕೂಡ ಪೆನ್ ಡ್ರೈವ್ ನ ಕೊಡ್ತಾನೆ. ನೋಡು ಇದ್ರಲ್ಲಿ ನಮಗ್ ಬೇಕಾಗಿರೋ ಎಲ್ಲಾ ಇನ್ಫಾರ್ಮೇಶನ್ ಇದೆ, ಆದಷ್ಟು ಬೇಗ ಇದನ್ನೆಲ್ಲ ಚೆಕ್ ಮಾಡು ಅಂತ ಹೇಳಿ ಅದನ್ನ ಕೊಟ್ಟಾಗ ಅವಳು ಕೂಡ ಪೆನ್ ಡ್ರೈವ್ ನ ಸಿಸ್ಟಮ್ ಗೆ ಕನೆಕ್ಟ್ ಮಾಡ್ತಾಳೆ. ಇವನೇನ್ ಅನ್ಕೊಂಡಿರೋದು ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನೋಡಿದ್ರೆ ಅದ್ರಲ್ಲೆಲ್ಲ ತಪ್ಪಾದ ಮೂವೀಸ್ ಇರುತ್ತೆ. ಇದನ್ನ ನೋಡ್ಬಿಟ್ಟು ಛೀ ಕರ್ಮ, ನನ್ ಮಗ ಇದನ್ನ ನೋಡ್ತಾ ಇದ್ದ ಕೂತ್ಕೊಂಡು ಅಂತ ಹೇಳಿ ಬೈಕೊಳ್ತಾರೆ. ಈಗ ಇನ್ನೊಂದ್ ಕಡೆ ಗ್ಯಾಂಗ್ಸ್ಟರ್ ಬಂದು ಜಿಯೋನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಬಾಸ್ ನಮ್ ಜಾಗಕ್ಕೆ ಇವತ್ತು ಒಬ್ಬ ಬಂದ್ಬಿಟ್ಟ ಅಂತ ಹೇಳಿ
ತಕ್ಷಣ ಜಿಯೋನ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಏನು ಇನ್ನೊಬ್ಬ ನಿನ್ ಜಾಗಕ್ಕೆ ಬಂದ್ಬಿಟ್ನಾ, ಆತರ ಒಳಗಡೆ ಬಂದಿರೋನ್ನ ಹೆಂಗ್ ನೀವ್ ತಪ್ಪಿಸ್ಕೊಳಕ್ಕೆ ಬಿಟ್ರಿ, ಅವ್ನ ಕಂಡಿಡಿದ್ರ ಇಲ್ವಾ, ಅಯ್ಯೋ ಇವಾಗ ನಿನ್ನ ನಂಬಿ ನನ್ ಅಮೌಂಟ್ ಅಲ್ಲ ನಾನು ನಿನ್ಕೆ ಹೆಂಗ್ ಕೊಡೋದು, ಅದನ್ನೆಲ್ಲ ಕಂಡಿಡಿದ್ ಬಿಟ್ನಾ, ಎಲ್ಲ ಹೋಯ್ತಾ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಆ ಪಕ್ಕದಲ್ಲಿ ಕನ್ನಡಿ ಹಾಕೊಂಡಿರ್ತಾರಲ್ಲ ಈ ಜಿಯೋನ್ಗೆ ಅಸಿಸ್ಟೆಂಟ್ ಅವ್ರು ಹೇಳ್ತಾರೆ, ಬಾಸ್ ಇವಾಗ ಇದೆಲ್ಲ ನಡೆದಿರೋದನ್ನ ನೋಡಿದ್ರೆ ನನ್ಗೆ ಯಾಕೋ ಆ ಪೊಲಿಟಿಷಿಯನ್ ಲೇಡಿ ಮೇಲೆ ಡೌಟ್ ಬರ್ತಿದೆ ಅಂತ, ಅಂದ್ರೆ ಎಮ್ ಎಲ್ ಅವ್ರ ವೈಫ್ ಇರ್ತಾರಲ್ಲ ಅವ್ರ ಮೇಲೆ ಯಾಕೋ ಡೌಟ್ ಬರ್ತಿದೆ ಅಂತ ಹೇಳ್ತಾನೆ. ಜಿಯೋನ್ ಕೂಡ ಹೇಳ್ತಾನೆ ಅವಳ ಮೇಲೆ ಏನಕ್ಕೆ ಡೌಟ್ ಅಂತ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲ ಸರ್ ಅವರೇ ನಿಮ್ ಬಗ್ಗೆ ಎಲ್ಲ ವಿಚಾರಣೆ ಮಾಡ್ತಾ ಇರೋದಲ್ವಾ, ಮೋಸ್ಟ್ಲಿ ಇದನ್ನ ಕೂಡ ಅವರೇ ಮಾಡಿರ್ಬೋದು ಅಂತಂದಾಗ, ಸರಿ ಆಯ್ತು ಅವಳ ಮೇಲೆ ಕೂಡ ಒಂದು ಕಣ್ಣಿಡಿ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಒಂದು ಫ್ಯೂನರಲ್ ನಡೆಯೋ ಜಾಗನ ತೋರಿಸ್ತಾರೆ. ಅಂದ್ರೆ ಈ T9 ಅಂತ ಒಂದು ಟ್ಯಾಂಕ್ ಬ್ಲಾಸ್ಟ್ ಆಗೋದ್ರಲ್ಲಿ ಒಂದು 50 ಸತ್ತೋಗ್ಬಿಟ್ಟಿರ್ತಾನಲ್ಲ, ಅವ್ರದ್ದು ಫ್ಯೂನರಲ್ ನಡೀತಾ ಇರುತ್ತೆ. ಆ ಜಾಗಕ್ಕೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಬಂದಿರ್ತಾರೆ. ಅವ್ರು ಬಂದಂಗೆ ಒಂದು ಆಕ್ಟಿಂಗ್ ನ ಆಗ್ತಾ ಇರ್ತಾರೆ, ಏನೋ ದೊಡ್ಡದಾಗ ಮರ್ಯಾದೆ ಕೊಡ್ತಾ ಇರೋ ತರ. ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಎಮ್ ಎಲ್ ಅವ್ರ ವೈಫ್ ಬಂದು ಅವ್ರ ವೈಫ್ ಗೆ ಸಮಾಧಾನ ಮಾಡ್ತಾ ಇರ್ತಾರೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಹೌದು ನೀವ್ ಯಾಕೆ ಕೇಸ್ ನ ಇಷ್ಟೊಂದು ಲೂಸ್ ಆಗಿ ಬಿಟ್ಬಿಟ್ರಿ, ಅವ್ರಿಗೆ ಏನಾಯ್ತು ಏನೋ ಅಂತ ನೀವು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿಲ್ವಾ, ನೀವು ಈ ತರ ಸೈಲೆಂಟ್ ಆಗಿ ಇಟ್ಬಿಟ್ರೆ ಏನ್ ಅರ್ಥ, ಹಂಗಾದ್ರೆ ನೀವು ಅವ್ರ ಹತ್ರ ಅಮೌಂಟ್ ತಗೊಂಡ್ ಏನಾದ್ರು ಸೈಲೆಂಟ್ ಆಗ್ಬಿಟ್ರ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಚಿಕ್ಕಪ್ಪ ಕೂಡ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಹಲೋ ಮೇಡಮ್ ಏನ್ ಮಾತಾಡ್ತಾ ಇದ್ದೀರಾ ನೀವು, ಅವರೇ ಪಾಪ ಗಂಡ ಸತ್ತೋದ ಅಂತ ಬೇಜಾರಲ್ಲಿದ್ರೆ ನೀವ್ ಈ ತರ ಮಾತಾಡೋದು ಸರಿ ಇಲ್ಲ, ನಿಮ್ ಲಾಭಕ್ಕೋಸ್ಕರ ಅವ್ರ ಮನ್ಸಿಗೆ ಯಾಕೆ ನೋವು ಮಾಡ್ತಾ ಇದ್ದೀರಾ ಅಂದಾಗ ಈ ಎಮ್ ಎಲ್ ಅವ್ರ ವೈಫ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಹಲೋ ನೀವ್ ಯಾರು ಫಸ್ಟ್ ಆಫ್ ಆಲ್, ನೀವೇನಕ್ ನನ್ನ ಹತ್ರ ಬಂದ್ ಮಾತಾಡ್ತಾ ಇದ್ದೀರಾ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ನಾನೇ ಡೋಡೋ ಕಂಪನಿಯ ಡೈರೆಕ್ಟರ್, ಇನ್ ನಾನ್ ಮಾತಾಡ್ದೆ ಇನ್ ಯಾರು ಮಾತಾಡ್ಬೇಕು ಅಂದಾಗ ಎಮ್ ಎಲ್ ಅವ್ರ ವೈಫ್ ಹೇಳ್ತಾರೆ, ಓ ಹಂಗಾದ್ರೆ ನೀವೇನ ಇವ್ರಿಗೆ ದುಡ್ಡನ್ನ ಕೊಟ್ಟು ಕರೆಕ್ಟ್ ಮಾಡಿರೋದು ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಬೈದ್ ಬಿಡ್ತಾರೆ, ಇಲ್ಲಿ ನೋಡಿ ನೀವ್ ಯಾರು ನಿಮ್ ಬಗ್ಗೆ ಏನೋ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದೀರಾ, ನಿಮ್ ಗಂಡ ಸಾಯ್ತಾ ತುಂಬಾನೇ ಸಾಲ ಇಟ್ಬಿಟ್ಟು ಸತ್ತೋಗ್ಬಿಟ್ರು, ಅದನ್ನೆಲ್ಲ ತೀರ್ಸ್ಬೇಕಂದ್ರೆ ಈಗ ನಿಮ್ಗೆ ಅಮೌಂಟ್ ಬೇಕು, ಅದಕ್ಕೋಸ್ಕರ ಸುಮ್ನೆ ದೊಡ್ಡ ಕಂಪನಿ ಮೇಲೆ ಏನೋ ಒಂದು ಅಪಾದನೆ ಆಗ್ತಾ ಇದೀರಾ, ಅದರಿಂದ ನಿಮ್ಗೆ ದುಡ್ಡು ಬರುತ್ತೆ ಅಂತ ಅಷ್ಟೇ ತಾನೇ ನೀವು ಮಾಡ್ತಾ ಇರೋದಂದಾಗ ಎಮ್ ಎಲ್ ಅವ್ರ ವೈಫ್ಗೂ ಟೆನ್ಷನ್ ಆಗುತ್ತೆ. ಇಲ್ಲಿ ನೋಡಿ ನಿಮ್ಗೆ ಇಷ್ಟ ಬಂದಂಗೆಲ್ಲ ನೀವು ಮಾತಾಡ್ಬೇಡಿ, ನನ್ ಬಗ್ಗೆ ಏನು ಎಂತ ಅಂತ ಗೊತ್ತಿಲ್ಲದೆ ನೀವು ಮಾತಾಡ್ತಾ ಇದೀರಾ, ನನ್ಗೆ ಆ T9 ಕ್ಯಾಸಿಯೋಜೆನ್ ಅನ್ನೋ ಕೆಮಿಕಲ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು, ಅದ್ರ ಬಗ್ಗೆ ನಾನು ತುಂಬಾನೇ ರಿಸರ್ಚ್ ಎಲ್ಲ ಮಾಡಿದೀನಿ, ಅದನ್ನ ಇಟ್ಟು ನಿಮ್ ದೊಡ್ಡ ಕಂಪನಿ ಏನ್ ಮಾಡ್ತೀನಿ ನೋಡ್ಕೊಂಡಿರಿ ಅಂತ ಹೇಳಿ ಬೆದರಿಸಿದಾಗ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಆಂಡ್ರೂ ಹತ್ರ ಹೇಳ್ಕೊಂಡೇ ಬರ್ತಾರೆ, ಆ ಲೇಡಿನ ಸುಮ್ನೆ ಬಿಡಬಾರ್ದು, ಅವ್ರನ್ನ ನೀವು ತುಂಬಾ ಕ್ಲೋಸ್ ಆಗಿ ವಾಚ್ ಮಾಡಿ, ಅವಳ ಪಕ್ಕದಲ್ಲೇ ಇರಿ, ಯಾಕಂದ್ರೆ ಅವಳಿಗೆ T9 ಬಗ್ಗೆ ತುಂಬಾನೇ ವಿಚಾರ ಗೊತ್ತಿದೆ, ತುಂಬಾನೇ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದಾಳೆ, ನಮ್ಗ ಎವಿಡೆನ್ಸ್ ನಮ್ ಕೈಗೆ ಬರ್ಬೇಕು, ಅವಾಗ್ಲೇ ನಾವ್ ಅಜ್ಜಿಯೋ ಅನ್ನೋ ಹೊಡಿಯಕ್ಕಾಗೋದು, ಆ ಪ್ಲೇಸ್ ಅಲ್ಲಿ ನೀನ್ ಕೂತ್ಕೊಳಕ್ಕಾಗೋದು, ಏನೋ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ಅಂತ ಚೆನ್ನಾಗಿ ಆಂಡ್ರೂಗೆ ಬ್ರೈನ್ ವಾಶ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಆಂಡ್ರೂನ ಅಲ್ಲಿಂದ ಬಿಟ್ಟೋಗ್ಬೇಕಾದ್ರೆ ಇದನ್ನ ಹೀರೋಯಿನ್ ನೋಡ್ಬಿಡ್ತಾಳೆ, ಡೈರೆಕ್ಟರ್ ಸರ್ಗೂ ಮತ್ತೆ ನಿನ್ಗೂ ಏನು ಸಂಬಂಧ, ಅವ್ರೇನಕ್ಕೆ ನಿನ್ನ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತಿದ್ದಾರೆ, ಅವ್ರೇನ್ ಹೇಳಿದ್ರು ತುಂಬಾ ಹೊತ್ತು ಮಾತಾಡ್ತಾ ಇದ್ರಲ್ವ ಅಂದಾಗ ಆಂಡ್ರೂ ಹೇಳ್ತಾನೆ, ಓ ಅದಾ ಆ ಎಮ್ ಎಲ್ ಅವ್ರ ವೈಫ್ ಇದಾರಲ್ಲ ಅವ್ರು ಬಂದು ಏನೋ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದಾರಂತೆ, ಬಟ್ ಅದೆಲ್ಲ ಫೇಕ್ ಎವಿಡೆನ್ಸ್ ಅಂತ ಹೇಳ್ತಾ ಇದ್ರು, ಅದು ಡೋಡೋ ಕಂಪನಿಗೆ ವಿರುದ್ಧವಾಗಿರೋದಂತೆ, ಸೊ ಅದನ್ನ ನನ್ನ ಚೆಕ್ ಮಾಡಕ್ ಹೇಳಿದ್ರು ಅಂದಾಗ ಹೀರೋನ್ಗೆ ಫುಲ್ ಖುಷಿ ಆಗ್ಬಿಡುತ್ತೆ, ಇನ್ನು ನೀನ್ ಕೇಸ್ ನ ಸಾಲ್ವ್ ಮಾಡಕ್ಕೆ ಅಂತ ಹೋಗ್ತಾ ಇದೀಯಾ, ಪ್ಲೀಸ್ ನನ್ನ ನಿನ್ ಟೀಮ್ ಅಲ್ಲಿ ಜಾಯಿನ್ ಮಾಡ್ಕೋ, ನಾನು ನೀನ್ ಇಬ್ರು ಸೇರಿ ಕೆಲಸನ ಮಾಡೋಣ ಓಕೆನಾ ಅಂತ ಕೇಳಿದಾಗ ಆಂಡ್ರೂ ಕೂಡ ಸರಿ ಆಯ್ತು ಬಾ ಇನ್ನೇನ್ ಮಾಡಕ್ಕಾಗುತ್ತೆ ಅಂತ ಹೇಳಿ ಇವಳನ್ನ ಹಂಗೆ ಜಾಯಿನ್ ಮಾಡ್ಕೊಂತಾನೆ. ಅದಾದ್ಮೇಲೆ ಇವ್ರಿಬ್ರು ಸ್ಟ್ರೈಟ್ ಆಗಿ ಎಮ್ ಎಲ್ ಅವ್ರ ವೈಫ್ ನ ನೋಡಕ್ಕೆ ಅಂತ ಅವ್ರ ಜಾಗಕ್ಕೆ ಹೋಗಿರೋದು, ಅಂದ್ರೆ ಅವ್ರಿಗೇನೋ ಊಟ ಏನೋ ಕೊಡಿಸ್ಬಿಟ್ಟು ಅವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ಗೆ ಲೇಡಿಗೆ ಒಂದು ಲ್ಯಾಬ್ ಕಡೆಯಿಂದ ಕಾಲ್ ಬರುತ್ತೆ. ಅವ್ರು ಹೇಳ್ತಾರೆ, ಮೇಡಮ್ ನೀವು ಕೊಟ್ಟಿರೋ ರಿಪೋರ್ಟ್ ರೆಡಿ ಮಾಡಿದೀನಿ, ಅಂದ್ರೆ ಲ್ಯಾಬ್ ರಿಪೋರ್ಟ್ ರೆಡಿ ಆಗಿದೆ, ನೀವು 2 ಗಂಟೆಗೆ ಬಂದು ತಗೊಳ್ಳಿ ಅಂತ ಹೇಳಿದಾಗ, ಇನ್ನು 2 ಗಂಟೆಗೆ ಬಂದು ತಗೋಬೇಕಾ, ನನ್ಗೆ ಒಂದು ರಿಪೋರ್ಟ್ ಸಾಕು, ನನ್ಗೆ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಸಿಗ್ಬಿಡುತ್ತೆ, ಆ T9 ಬಗ್ಗೆ ಎಲ್ಲ ಅದ್ರಲ್ಲಿ ಇರುತ್ತೆ ಅಂತ ಇವಳು ಮಾತಾಡ್ಕೊಂತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಆಂಡ್ರೂಗೆ ಡೌಟ್ ಬರುತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಇದು ವಾಶ್ರೂಮ್ ಹೋಗಿರೋ ಗ್ಯಾಪ್ ಆಗಿ ನೋಡ್ಕೊಂಡು ಆ ಲೇಡಿ ಯಾರ ಹತ್ರ ಮಾತಾಡಿದ್ರು ಅಂತ ಹೇಳಿ ಆ ನಂಬರ್ ನ ಇವನು ನೋಟ್ ಮಾಡ್ಕೊಂತಾನೆ. ಈಗ ಲ್ಯಾಬ್ ಇಂದ ಒಂದು ಕಾಲ್ ಬಂದಿತ್ತಲ್ಲ, ಆ ನಂಬರ್ ನ ಇವನು ನೋಟ್ ಮಾಡ್ಕೊಂತಾನೆ. ಅದಾದ್ಮೇಲೆ 3 ಜನ ಸೇರ್ಕೊಂಡು ಸ್ಟ್ರೇಟ್ ಆಗಿ 2 ಗಂಟೆಗೆ ಲ್ಯಾಬ್ ಹತ್ರ ಹೋಗ್ತಾರೆ ಆ ರಿಪೋರ್ಟ್ ನ ಕಲೆಕ್ಟ್ ಮಾಡಕ್ಕೆ. ಅದನ್ನ ನೋಡಿದ ತಕ್ಷಣ ಎಮ್ ಎಲ್ ಅವ್ರ ವೈಫ್ ಗೆ ಸಖತ್ ಶಾಕು, ಇದೇನಿದು ಇದ್ರಲ್ಲೆಲ್ಲ ತುಂಬಾನೇ ಸೇಫ್ ಅಂತ ಇದೆ, ಈ ರಿಪೋರ್ಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಲ್ವಾ, ನಾನ್ ಕೊಟ್ಟಿರೋದು ಇದಕ್ಕೂ ಏನು ಮ್ಯಾಚಿಂಗ್ ಇಲ್ವಲ್ಲ ಅಂತಂದಾಗ ಆ ಲ್ಯಾಬ್ ಅಲ್ಲಿ ರಿಪೋರ್ಟ್ ತಯಾರಿ ಮಾಡಿದ್ರಲ್ಲ ಅವ್ರು ಹೇಳ್ತಾರೆ, ಅಯ್ಯೋ ಮೇಡಮ್ ಇವಾಗ ನಾವ್ ಕೊಟ್ಟಿರೋದೇ ಕರೆಕ್ಟ್ ರಿಪೋರ್ಟ್, ಇದಕ್ಕೂ ಮುಂಚೆ ನಾವ್ ಕೊಟ್ಟಿರೋದು ಸ್ವಲ್ಪ ತಪ್ಪಾಯ್ತು, ಏನೋ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ ನಮ್ ಗ್ರೂಪ್ ಅವರು, ಇವಾಗ ಕೊಟ್ಟಿರೋದೇ ಕರೆಕ್ಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಬಟ್ ಇದರಿಂದ ಎಮ್ ಎಲ್ ಎ ಅವ್ರ ಲೇಡಿಗೆ ಸಖತ್ ಡೌಟ್ ಬಂದ್ಬಿಡುತ್ತೆ, ಇಲ್ವಲ್ಲ ನಾನ್ ಕೊಟ್ಟಿರೋದ್ರಲ್ಲಿ ಆ T9 ಬಗ್ಗೆ ಪೂರ್ತಿ ವಿಚಾರ ಎಲ್ಲ ಇತ್ತಲ್ವಾ, ಅದು ತುಂಬಾನೇ ಡೇಂಜರಸ್ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇವಾಗ್ಲೇ ನಮಗ್ ವಿಚಾರ ಗೊತ್ತಾಗೋದು ಹೆಂಗಿ ರಿಪೋರ್ಟ್ ಚೇಂಜ್ ಆಯ್ತು ಅಂತ. ಏನ್ ವಿಷಯ ಅಂತ ನೋಡಿದ್ರೆ ಆಂಡ್ರೂ ಬಂದು ನಂಬರ್ ನ ತಗೊಂಡಿರ್ತಾನಲ್ಲ ಅದನ್ನ ಬಂದು ಡೈರೆಕ್ಟರ್ ಗೆ ಕಳ್ಸಿರ್ತಾನೆ, ಅಂದ್ರೆ ನಮ್ ಹೀರೋ ಅವರ ಚಿಕ್ಕಪ್ಪಗೆ ಕಳ್ಸಿರ್ತಾನೆ. ಅವ್ರು ಕೂಡ ಅದು ಯಾರು ಏನು ಅಂತ ನೋಡಿದಾಗ ಅದು ಲ್ಯಾಬ್ ಅಂತ ಗೊತ್ತಾಗುತ್ತೆ. ಇವ್ರು ದುಡ್ಡು ಕೊಟ್ಬಿಟ್ಟು ಲ್ಯಾಬ್ ನ ಕೂಡ ಕರೆಕ್ಟ್ ಮಾಡ್ಬಿಟ್ಟಿರ್ತಾರೆ, ಅಂದ್ರೆ ರಿಪೋರ್ಟ್ ನ ಚೇಂಜ್ ಮಾಡಿ ಇಟ್ಬಿಟ್ಟಿರ್ತಾರೆ. ಇವಾಗ ಅಲ್ಲಿಂದ ಹೊರಗಡೆ ಬಂದು ಆ ಲೇಡಿ ಕೂಡ ಹೇಳ್ತಾರೆ, ನನ್ಗೆ ಈ ರಿಪೋರ್ಟ್ ಅಲ್ಲಿ ಏನೋ ತುಂಬಾ ಡೌಟ್ ಇದೆ, ಇದ್ರಲ್ಲಿ ಕೂಡ ಏನೋ ಮೋಸ ಮಾಡಿದಾರ ಅವರು ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅದೇಂಗ್ ಮೇಡಮ್ ಮೋಸ ಮಾಡಕ್ಕಾಗತ್ತೆ, ಇವರು ತುಂಬಾನೇ ಎಕ್ಸ್ಪರ್ಟ್ ಅಲ್ವಾ, ಕರೆಕ್ಟ್ ಆಗಿ ತಾನೇ ರಿಪೋರ್ಟ್ ಕೊಟ್ಟಿರ್ತಾರೆ, ನೀವೇನೋ ತಪ್ಪಾಗಿ ಅನ್ಕೊಂಡಿದೀರಾ ಅಂದಾಗ ಆ ಲೇಡಿ ಇಲ್ಲ ಇದ್ರಲ್ಲಿ ಏನೋ ತಪ್ಪಿದೆ, ನಾನು ಅದನ್ನ ಕಂಡಿಡ್ದೆ ಹಿಡಿತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅವ್ರ ಹತ್ರ ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತಿಗೆ ನಮ್ ಹೀರೋ ಚಿಕ್ಕಪ್ಪ ಜಾಗಕ್ಕೆ ಬರ್ತಾರೆ. ಅವ್ರು ಬಂದೀಗ ಆ ಲ್ಯಾಬ್ ಅಲ್ಲಿ ಇರೋರ ಹತ್ರ ಒರಿಜಿನಲ್ ರಿಪೋರ್ಟ್ ನ ತಗೊಳ್ತಾರೆ. ಅದ್ರಲ್ಲಿ ನೋಡಿದ್ರೆ ಆ T9 ಅಲ್ಲಿರೋ ಆ ಕ್ಯಾಸಿನೋಜೆನ್ ಅನ್ನೋ ಒಂದು ಕೆಮಿಕಲ್ ಬಂದು ತುಂಬಾನೇ ಡೇಂಜರ್ ಅಂತ ಗೊತ್ತಾಗುತ್ತೆ. ಇದೊಂದು ಸಾಕು ಅವನನ್ನ ಕೆಳಗಡೆ ಬೀಳ್ಸೋದಕ್ಕೆ, ಇದನ್ನ ಇಟ್ಕೊಂಡು ಅವ್ನಿಗೆ ಏನ್ ಆಟ ಆಡಿಸ್ತೀನಿ ನೋಡು ಅಂತ ಹಂಗೆ ವಿಲನ್ ತನವಾಗಿ ಯೋಚನೆ ಮಾಡ್ತಾರೆ. ಆಗ ಲ್ಯಾಬ್ ಅಲ್ಲಿ ಅಪ್ಪ ಹೇಳ್ತಾನೆ, ಸರ್ ನಾನು ನೀವ್ ಹೇಳಿದ ತರ ಮಾಡ್ಬಿಟ್ಟೆ, ಕರೆಕ್ಟ್ ಆಗಿ ನನಗೆ ಕೊಡ್ತೀನಿ ಅನ್ನೋಷ್ಟು ಅಮೌಂಟ್ ಕೊಟ್ಬಿಡ್ತೀರಾ ತಾನೆ, ನನ್ನ ಅಕೌಂಟ್ ಗೆ ಸೆಂಡ್ ಮಾಡ್ಬಿಡ್ತೀರಾ ತಾನೆ ಅಂದಾಗ ಹೀರೋ ಚಿಕ್ಕಪ್ಪ ಕೂಡ ಅಯ್ಯೋ ಅಷ್ಟೇ ತಾನೆ, ನೀವಿಷ್ಟು ಹೆಲ್ಪ್ ಮಾಡಿದೀರಾ ಅಂತಂದ್ರೆ ಅಮೌಂಟ್ ನ ಕೊಡದೇ ಇರ್ತೀನ ಅಂದಾಗ ಇವ್ರು ಹೇಳ್ತಾರೆ, ಅಷ್ಟೇ ಅಲ್ಲ ಸರ್, ಈ ಡೋಡೋ ಕಂಪನಿ ಕಡೆಯಿಂದ
ನಮ್ಮ ಲ್ಯಾಬ್ಗೆ ನೀವು ಸ್ವಲ್ಪ ಎಲ್ಲ ಡೊನೇಷನ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ, ಅದೆಲ್ಲ ಮಾಡ್ಬಿಡ್ತೀರಾ ತಾನೆ ಸರ್ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಅಯ್ಯೋ ಅಷ್ಟೇ ತಾನೆ ಮಾಡ್ಬಿಡೋಣ ಬಿಡಿ, ಅದಕ್ಕಾಗಿರೋ ಕೆಲಸನ ನಾನು ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ. ಚೇರ್ಮನ್ ಅವ್ರ ವೈಫ್ ಬಂದು ಚೇರ್ಮನ್ ರೂಮ್ ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ಅಲ್ಲಿ ಟೇಬಲ್ ಮೇಲೆ ಏನೇನೋ ಇಟ್ಟಿರ್ತಾರೆ, ಅದನ್ನೆಲ್ಲ ಎತ್ತಕ್ ಹೋದ್ರೆ ಅದ್ರ ಕೆಳಗಡೆ ಅಲ್ಲೊಂದು ಬಾಕ್ಸ್ ತರ ಇರುತ್ತೆ, ಅದ್ರ ಕೆಳಗಡೆ ನೋಡಿದ್ರೆ ಒಂದು ಫೋಟೋ ಇರುತ್ತೆ, ಮತ್ತೆ ಒಂದು ರಿಂಗ್ ಇರುತ್ತೆ, ಕೆಲವೊಂದು ಐಟಮ್ಸ್ ಎಲ್ಲ ಇರುತ್ತೆ. ಇದೇಂಗಪ್ಪ ಇಲ್ಲಿ ಬಂತು ಅಂತ ನೋಡ್ತಾರೆ. ಆ ಫೋಟೋ ಬೇರೆ ಯಾರ್ದು ಅಲ್ಲ, ಆಂಡ್ರೂ ಅವ್ರ ಅಮ್ಮದು, ಅಂದ್ರೆ ಚೇರ್ಮನ್ ಬಂದು ಅಫೇರ್ ಅಲ್ಲಿ ಇರ್ತಾರಲ್ಲ ಆ ಲೇಡಿದು ಫೋಟೋ, ಮತ್ತೆ ಅವ್ರಿಗೆ ಕೊಡ್ಬೇಕು ಅಂತ ರಿಂಗ್ ಎಲ್ಲ ಇಟ್ಟಿದ್ರೇನೋ ಅದೆಲ್ಲ ಇರುತ್ತೆ. ಇದನ್ನ ನೋಡ್ಬಿಟ್ಟು ಇವ್ರು ಸಕ್ಕ ಶಾಕ್ ಆಗ್ಬಿಡ್ತಾರೆ. ಇದೇನಕ್ಕೆ ಇವಾಗ ಇವ್ರು ಎತ್ತಿಟ್ಕೊಂಡಿದ್ದಾರೆ, ಮತ್ತೆ ಆ ಲೇಡಿ ಬಗ್ಗೆ ಅವ್ರಿಗೆ ಏನಾದ್ರು ನೆನಪು ಬಂದ್ಬಿಡ್ತಾ, ಹೆಂಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡೋ ಟೈಮ್ಗೆ ಆ ಜಾಗಕ್ಕೆ ಅವ್ರ ಅಸಿಸ್ಟೆಂಟ್ ಬರ್ತಾರೆ. ಅಂದ್ರೆ ಚೇರ್ಮನ್ ಅವ್ರ ಅಸಿಸ್ಟೆಂಟ್ ಕನ್ನಡಿ ಹಾಕೊಂಡಿರ್ತಾರಲ್ಲ ಅವ್ರು ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಲೇಡಿಗೆ ಅರ್ಥ ಆಗೋಯ್ತು. ಹಂಗಾದ್ರೆ ನೀವೇನೇ ಇವ್ರ ಹತ್ರ ಎಲ್ಲ ನಿಜ ಹೇಳಿದ್ದು, ಏನಕ್ಕೆ ಈ ತರ ಮಾಡಿದ್ರಿ, ಇದರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ನಿಮಗೆ ಗೊತ್ತಾ, ಇದೆಲ್ಲ ಪ್ರಾಬ್ಲಮ್ ನೀವೇ ಫೇಸ್ ಮಾಡ್ಬೇಕಾಗತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂದಾಗ ಆ ಕನ್ನಡಿ ಹಾಕೊಂಡಿರೋ ಅಸಿಸ್ಟೆಂಟ್ ಹೇಳ್ತಾರೆ, ಇಲ್ಲ ಮೇಡಮ್ ನನ್ಗೆ ವಿಷಯ ಗೊತ್ತಾದ್ಮೇಲೆ ಸರ್ ಹತ್ರ ಮುಚ್ಚಿಡ್ಬೇಕು ಅಂತ ಅನ್ಸಿಲ್ಲ, ಅದಕ್ಕೆ ನಾನು ಹೇಳ್ಬಿಟ್ಟೆ ಅಂದಾಗ ಏನ್ ಹೇಳ್ಬಿಟ್ರಿ, ನಿಮ್ಗೆ ಸ್ವಲ್ಪನೂ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಅಸಿಸ್ಟೆಂಟ್ ಬಂದು ಆ ಮ್ಯಾನೇಜರ್ ನ ನೋಡಕ್ಕೆ, ಅಂದ್ರೆ SPD ಟೀಮ್ಗೆ ಮ್ಯಾನೇಜರ್ ಇರ್ತಾರಲ್ವಾ ಚೀಫ್, ಅವ್ರನ್ನ ನೋಡಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಆ ಮ್ಯಾನೇಜರ್ ಬಂದು ಇವ್ರನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತಾರೆ. ಸರ್ ಏನ್ ಸರ್ ನೀವಿಷ್ಟು ದೂರ ಬಂದ್ಬಿಟ್ಟಿದೀರಾ, ಅದು ನನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್, ಏನ್ ಸರ್ ವಿಷಯ ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ ಅಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ಏನಿಲ್ಲಪ್ಪ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಈ ಕಡೆ ಆ ಚೇರ್ಮನ್ ಅವ್ರ ವೈಫ್ ಬಂದು ನಮ್ ಹೀರೋ ಚಿಕ್ಕಪ್ಪನ ಕರೆದು ಕೂರ್ಸ್ಕೊಂಡು ಹೇಳ್ತಾ ಇರ್ತಾರೆ, ಏನ್ ವಿಷಯ ಅಂತ ನೋಡಿದ್ರೆ ನನ್ ಗಂಡ ಅದೇ FR ಅಲ್ಲಿ ಇದ್ರಲ್ಲ ಒಂದು ಲೇಡಿನ ಹುಡುಕ್ತಾ ಇದಾರೆ, ಅವ್ರ ಮಗನ್ನ ಹುಡುಕ್ತಾ ಇದಾರೆ, ಅವ್ರು ಹುಡುಕಿ ಅವನನ್ನ ರೀಚ್ ಮಾಡೋದಕ್ಕೂ ಮುಂಚೆ ನೀವು ಅವ್ನು ಯಾರು ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕ್ಬೇಕು, ನಿಮ್ಗೆ ನಾನು 2 ವಾರ ಟೈಮ್ ಕೊಡೋದು, ಅಷ್ಟರಲ್ಲಿ ಬೇಗ ಹುಡುಕ್ಬಿಡಿ ಅಂತ ಹೇಳ್ತಾರೆ. ಇದೇ ವಿಷಯನೇ ಅಸಿಸ್ಟೆಂಟ್ ಬಂದು ಅಂದ್ರೆ ಚೇರ್ಮನ್ ಅವ್ರ ಅಸಿಸ್ಟೆಂಟ್ ಬಂದು ಆ ಮ್ಯಾನೇಜರ್ ಹತ್ರ ಹೇಳ್ತಾರೆ, ಇಲ್ಲಿ ನೋಡಿ ನಮ್ ಚೇರ್ಮನ್ ಗೆ ಒಂದು ಲೇಡಿ ಜೊತೆ ಅಫೇರ್ ಇತ್ತು, ಆ ಲೇಡಿಗೆ ಒಬ್ಬ ಮಗ ಕೂಡ ಹುಟ್ಟಿದಾನೆ, ಆದ್ರೆ ಈಗ ಯಾವ್ದೋ ಒಂದು ಫಾರಿನ್ ಕಂಟ್ರಿಲಿ ಇದಾರೆ ಅಂತ ಗೊತ್ತಾಯ್ತು, ಅವ್ರನ್ನ ಸಾಯಿಸ್ಬೇಕು ಅಂತ ಚೇರ್ಮನ್ ಅವ್ರ ವೈಫ್ ಪ್ರಯತ್ನ ಪಡ್ತಾ ಇದಾರೆ, ಅವರು ಹುಡುಕಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ, ಅವ್ರನ್ನ ರೀಚ್ ಮಾಡೋದಕ್ಕೆ ಮುಂಚೆ ನಾವ್ ರೀಚ್ ಮಾಡ್ಬೇಕು, ನಮ್ಗೆ ತುಂಬಾ ಕಡಿಮೆ ಟೈಮ್ ಇದೆ, ಯಾಕಂದ್ರೆ ಅವನು ನಮ್ ಚೇರ್ಮನ್ ಗೆ ಮಗನೇ, ನಾವು ನಮ್ ಚೇರ್ಮನ್ ಗೆ ನಿಜವಾಗ್ಲೂ ಕೆಲಸ ಮಾಡ್ಬೇಕಲ್ವಾ, ಖಂಡಿತ ಅವ್ರ ಮಗನ್ನ ಹುಡುಕಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ, ಆದ್ರೆ ಅಷ್ಟರಲ್ಲಿ ನಾವ್ ಅವ್ರ ಮಗನ್ನ ಕಂಡಿಡಿದು ಚೇರ್ಮನ್ ಮುಂದ್ಗಡೆ ನಿಲ್ಲಿಸಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಚೇರ್ಮನ್ ಬಂದು ಸಣ್ಣದಾಗ ಒಂದು ಮೀಟಿಂಗ್ ನ ಹಾಕಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಈಗ ಒಂದು ಆಡ್ ಶೂಟ್ ಮಾಡಿರ್ತಾಳಲ್ಲ, ಅದ್ರಲ್ಲಿ ಅವ್ರ ಮಗಳು ಕೂಡ ಹೋಗ್ಬಿಟ್ಟು ಮಾಡಿರ್ತಾಳಲ್ಲ, ಅದು ಬಂದು ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಟ್ಟಿರುತ್ತೆ. ಅದರಿಂದ ಇವರ ಮಾರ್ಕೆಟ್ ಕೂಡ ಒಂದು ಒಳ್ಳೆ ಹೆಸರು, ಮಾರ್ಕೆಟ್ ರೇಟ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇರ್ತಾರೆ, ಪರವಾಗಿಲ್ಲಮ್ಮ ಸೂಪರ್ ಆಗಿ ಆಕ್ಟ್ ಮಾಡಿದ್ಯಾ ಅಂತೆಲ್ಲ ಹೇಳುವಾಗ ಇದು ಜಿಯೋನ್ಗೆ ಸಖತ್ ಊರಿ ಬರ್ತಾ ಇರುತ್ತೆ. ಯಾಕಂದ್ರೆ ಇದನ್ನೆಲ್ಲ ಅವ್ನ್ ನೋಡ್ಬೇಕು ಅಂತ ಅನ್ಕೊಂಡಿದ್ದ, ಈಗ ಅದೆಲ್ಲ ತಂಗಿ ಪಾಲ್ ಆಗ್ತಿದ್ರೆ ಹೆಂಗಿರ್ತಾನೆ ನೋಡ್ಕೊಂಡು ಸೈಲೆಂಟ್ ಆಗಿ ಅವ್ನ ಅಂತಾನೆ, ಅಪ್ಪ ಏನಕ್ಕಪ್ಪ ಸುಮ್ನೆ ಇದ್ರಲ್ಲ ತಂಗಿನ ಇನ್ವಾಲ್ವ್ ಮಾಡ್ಕೊಂಡು, ಅದನ್ನ ನಾನೇ ಮಾಡ್ತೀನಪ್ಪ ಪರವಾಗಿಲ್ಲ ಅಂದಾಗ ಅವ್ರಪ್ಪ ಅಂತಾರೆ, ಇಲ್ಲಿ ನೋಡೋ ನಿನ್ಗೂ ಆಡ್ಗೆಲ್ಲ ಸರಿಯಾಗಿ ಏನು ಸೂಟ್ ಆಗ್ಲಿಲ್ಲ, ಅದರಿಂದ ನಮ್ಮ ಮಾರ್ಕೆಟ್ ರೇಟ್ ಕೂಡ ಏನು ರೈಸ್ ಆಗಿಲ್ಲ, ಇನ್ಮೇಲೆ ಅದನ್ನೆಲ್ಲ ಇವಳೆ ನೋಡ್ಕೊಂಡ್ಲಿ, ಏನು ಹೇಳಿದ್ ಅರ್ಥ ಆಯ್ತಾ, ಅಷ್ಟೇ ಮೀಟಿಂಗ್ ಮುಗಿತು ಎಲ್ಲ ಡಿಸ್ಪಸ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಲ್ಲಿಂದ ಎದ್ದೊಟ್ಟು ಹೋಗ್ತಾರೆ. ಆದ್ರೆ ಜಿಯೋನ್ಗೆ ಮಾತ್ರ ಸಕ್ಕ ಟೆನ್ಷನ್ ಆಗ್ತಾ ಇರುತ್ತೆ. ಅದಾದ್ಮೇಲೆ ಚೇರ್ಮನ್ ಜಿಯೋನು ಮತ್ತೆ ಅವ್ರ ಮಗಳು 3 ಜನ ಸೇರ್ಕೊಂಡು ಲಿಫ್ಟ್ ಹತ್ರ ಬರ್ತಾರೆ. ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಕರೆಕ್ಟ್ ಆಗಿ ಲಿಫ್ಟ್ ಓಪನ್ ಆಗೋಷ್ಟ್ರಲ್ಲಿ ಒಳಗಡೆ ಆಂಡ್ರೂ ನಿಂತಿರ್ತಾನೆ. ಆಂಡ್ರೂ ಕೂಡ ಅವ್ರ ಮಗನೇ, ಪಾಪ ಅವ್ರಿಗಿನ್ನು ಗೊತ್ತಿಲ್ವಲ್ಲ. ಇದನ್ನ ನೋಟ್ಟು ಜಿಯೋನ್ ಟೆನ್ಷನ್ ಆಗ್ತಾನೆ, ಏಯ್ ಯಾವ ಲಿಫ್ಟ್ ಅಲ್ಲಿ ಬರ್ಬೇಕು ಅಂತ ನಿನಗೆ ಗೊತ್ತಿಲ್ವಾ, ಇದು VIPs ಮಾತ್ರ ಬರೋ ಒಂದು ಲಿಫ್ಟ್, ಇಷ್ಟಕ್ಕೂ ಬಂದ್ಬಿಟ್ಟಿದ್ಯಾ ಅಂದಾಗ ಆಂಡ್ರೂ ಬಂದ್ಬಿಟ್ಟು ಅಯ್ಯೋ ಸಾರಿ ಸರ್ ನನ್ಗೆ ಗೊತ್ತಿರ್ಲಿಲ್ಲ ಅಂದಾಗ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ನೋಡ್ತಾನೆ. ಅದ್ರಷ್ಟಲ್ಲಿ ಚೇರ್ಮನ್ ಪರವಾಗಿಲ್ಲಪ್ಪ ನೀನ್ ಇಲ್ಲೇ ಇರೋ ಅಂತ ಹೇಳಿ ಇವ್ರು 3 ಜನ ಕೂಡ ಹೋಗಿ ಲಿಫ್ಟ್ ಹತ್ಕೊಳ್ತಾರೆ. ಅವ್ರು 3 ಜನ ಹಂಗೆ ಸಖತ್ ಕ್ಲೋಸ್ ಆಗಿ ಸಖತ್ ಖುಷಿಯಾಗಿ ಮಾತಾಡ್ತಾ ಇದ್ರೆ ಆಂಡ್ರೂ ಮಾತ್ರ ಪಾಪ ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡು ತುಂಬಾನೇ ಬೇಜಾರಾಗಿ ನೋಡ್ತಾ ಇರ್ತಾನೆ. ಇವ್ನ್ ಕೂಡ ಈ ಚೇರ್ಮನ್ ಗೆ ಮಗನೇ ತಾನೆ, ಬಟ್ ನನ್ನ ಮಾತ್ರ ಯಾಕೆ ಇವ್ರ ಮಗ ತರ ನೋಡ್ತಾ ಇಲ್ಲ, ನನ್ನ ಮಾತ್ರ ಯಾಕೆ ಈ ತರ ದೂರ ಇಟ್ಟಿದ್ದಾರೆ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಮತ್ತೆ ಆಂಡ್ರೂ ಆ MLA ಲೇಡಿ ಜೊತೆ ಯಾವ್ದೋ ಒಂದು ಸೆಂಟ್ರಲ್ ಜೈಲ್ಗೆ ಬಂದಿರ್ತಾರೆ. ಅವ್ರು ಕೇಳ್ತಾರೆ ಇವಾಗೇನಕ್ ನಾವ್ ಈ ಜಾಗಕ್ಕೆ ಬಂದಿದೀವಿ ಅಂದಾಗ MLA ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ಆ ಡೋಡೋ ಕಂಪನಿಯ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಬಂದು ಈಗ ಜೈಲಲ್ಲೇ ಇದ್ದಾನೆ, ಅವನೇನೋ ತಪ್ಪು ಮಾಡ್ದೆ ಅಂತ ಜೈಲ್ಗೆ ಹಾಕಿದ್ದಾರೆ. ಇವ್ನ ನೋಡ್ಬಿಟ್ಟು ಬರ್ಬೇಕಾದ್ರೇನೆ ನಮ್ಮ ಹಸ್ಬೆಂಡ್ ಗೆ ಹತ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದು. ಇವ್ನ್ಗೆ ಆ T9 ಬಗ್ಗೆ ಎಲ್ಲ ವಿಚಾರನೂ ಗೊತ್ತಿದೆ. ಅವ್ನ ಅದನ್ನ ಹೇಳಕ್ಕೆ ಪ್ರಯತ್ನ ಪಟ್ಟಾಗ್ಲಿ ಅವನ್ನ ಸಿಕ್ಕಾಕ್ಸ್ಬಿಟ್ಟು ಜೈಲಲ್ಲಿ ಹಾಕ್ಬಿಟ್ರು. ಇವ್ನ ಹತ್ರ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಕೂಡ ಹತ್ರ ಆಗಿದ್ದು. ಸೊ ಇಲ್ಲಿ ಏನೋ ತಪ್ಪಾಗಿ ನಡೀತಾ ಇದೆ, ಮೀನ್ಸ್ ಅವ್ನ್ಗೆ ಎಲ್ಲಾ ವಿಷಯನೂ ಗೊತ್ತಿದೆ, ನಾವು ಹೋಗಿ ಅವನ ಹತ್ರ ವಿಚಾರಣೆ ಮಾಡಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಅವ್ನು ಕೂಡ ತುಂಬಾನೇ ಭಯವಾಗಿ ಬಂದು ಕೂತ್ಕೊಳ್ತಾನೆ. ಆದ್ರೆ ಈ ವಿಷಯ ಅಷ್ಟರಲ್ಲಿ ನಮ್ ಹೀರೋ ಚಿಕ್ಕಪ್ಪಗೆ ಯಾರೋ ಕಾಲ್ ಮಾಡಿ ಹೇಳ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಕೂಡ ಜಿಯೋನ್ಗೆ ಹೇಳಿದಾಗ ಆ ಪಕ್ಕದಲ್ಲಿರೋ ಗ್ಯಾಂಗ್ಸ್ಟರ್ ಹೇಳ್ತಾನೆ, ಸರ್ ನೀವೇನು ಭಯ ಪಡ್ಬಿಡಿ, ಒಳಗಡೆ ಇರೋರೆಲ್ಲ ನಮ್ಮವರೇ, ಎಲ್ಲ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಿರೋ ಪೊಲೀಸ್ ಅವರಿಂದ ಹಿಡಿದು ಕೆಲವು ಕ್ರಿಮಿನಲ್ಸ್ ಇಂದ ಹಿಡಿದು ಎಲ್ಲರೂ ಈ ಗ್ಯಾಂಗ್ಸ್ಟರ್ ಕಡೆಯವರೇ ಇರ್ತಾರೆ. ಅವ್ನು ಕೂಡ ತುಂಬಾನೇ ಭಯವಾಗಿ ಬಂದು ಕೂತ್ಕೊಂಡಾಗ ಈ ಲೇಡಿ ಹೇಳ್ತಾರೆ, ಇಲ್ಲಿ ನೋಡಿ ನಾನು ಈ ತರ MLA ಅವ್ರ ವೈಫ್, ನಾನು ನಿಮ್ಮನ್ನ ಮೀಟ್ ಮಾಡಿ ಆ T9 ಬಗ್ಗೆ ಕೇಳೋಣ ಅಂತಾನೆ ಬಂದಿದ್ದೀನಿ, ಅದ್ರ ಬಗ್ಗೆ ನಿಮ್ಗೆ ಎಲ್ಲಾ ಗೊತ್ತಲ್ವಾ, ನೀವ್ ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ರಲ್ವಾ ಅಂತ ಹೇಳಿದಾಗ ಅವ್ನು ಕೂಡ ತುಂಬಾನೇ ಭಯವಾಗಿ ಇಲ್ವೇ ನನ್ಗೆ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ, ನಾನು ಏನು ಹೇಳಲ್ಲ ಅಂತಂದಾಗ ಈ ಲೇಡಿ ಕೇಳ್ತಾರೆ, ಇಲ್ಲಿ ನೋಡಿ ನನಗೆ ನಿಮ್ ಬಗ್ಗೆ ಎಲ್ಲಾ ಗೊತ್ತು, ನಮ್ಮ ಮನೆಯವ್ರು ನಿಮ್ ಬಗ್ಗೆ ನನ್ಗೆ ಹೇಳಿದ್ದಾರೆ, ಬಟ್ ಆ T9 ಬಗ್ಗೆ ಹೇಳೋಷ್ಟ್ರಲ್ಲಿ ನಾವು ಈ ತರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು, ಇದಕ್ಕೆಲ್ಲ ಕಾರಣ ಏನು ಎಂತ ಅಂತ ನಾನು ತಿಳ್ಕೊಳ್ಳೋದ್ ಬೇಡವಾ, ದಯವಿಟ್ಟು ನಿಮ್ಗೆ ಅದ್ರ ಬಗ್ಗೆ ಎಲ್ಲಾ ಗೊತ್ತು ಅಂತ ನನ್ಗೆ ಗೊತ್ತು, ಪ್ಲೀಸ್ ನನ್ಗೆ ಹೇಳ್ಬಿಡಿ ಅಂತ ಹೇಳಿದಾಗ ಅವ್ನ್ ಬಂದು ಏನ್ ಹೇಳ್ತಾ ಇಲ್ಲ, ಪಕ್ಕದಲ್ಲೇ ಆ ಪೊಲೀಸ್ ಬೇರೆ ಗುರಾಯಿಸ್ಕೊಂಡ್ ಕೂತಿರ್ತಾನೆ, ಗ್ಯಾಂಗ್ಸ್ಟರ್ ಕಡೆಯವನೇ ಅಂತ ಕಾಣಿಸುತ್ತೆ. ಅದನ್ನ ನೋಡ್ಬಿಟ್ಟು ಇವನು ಇಲ್ಲ ನನ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅನ್ಕೊಳ್ಳುವಾಗ ಫಿಕ್ಸ್ ಬಂದಿರೋ ತರ ಆಕ್ಟಿಂಗ್ ಮಾಡಿ ಕೆಳಗಡೆ ಬಿದ್ಬಿಡ್ತಾನೆ. ಸೊ ಅದರಿಂದ ಇವ್ರನ್ನ ಕೂಡ ಹೊರಗಡೆ ಕಳ್ಸಿಬಿಡ್ತಾರೆ, ವಿಸಿಟಿಂಗ್ ಆರ್ ಮುಗಿತು ನೀವು ಹೋಗಿ ಅಂತ. ಅದಾದ್ಮೇಲೆ ಅವನನ್ನ ಒಂದು
ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿರ್ತಾರೆ. ಹ್ಯಾಂಡ್ ಕಫ್ ಎಲ್ಲ ಕೂಡ ಹಾಕಿರ್ತಾರೆ. ಆ ಪೊಲೀಸ್ ಕೂಡ ಇವ್ನು ಮಲಗಿದಾನಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋಗಿರೋ ಗ್ಯಾಪ್ ನ ನೋಡ್ಬಿಟ್ಟು ಇವ್ನು ಎದ್ ಕೂತ್ಕೊಂಡು ಅಲ್ಲಿರೋ ಫೋನ್ ನ ಎತ್ಕೊಂಡು ಆ MLA ಲೇಡಿಗೆ ಕಾಲ್ ಮಾಡ್ತಾನೆ. ಎಲ್ಲಾ ವಿಚಾರ ಹೇಳ್ಬೇಕು ಅಂತ ಕಾಲ್ ಮಾಡೋದು. ಮೇಡಮ್ ಅಂತ ಹೇಳ್ತಾನೆ. ಆದ್ರೆ ಅಷ್ಟ್ರಲ್ಲಿ ಹಿಂದ್ಗಡೆಯಿಂದ ಆ ಪೊಲೀಸ್ ಬಂದ ಫೋನ್ ನ ಕಿತ್ಕೊಂಡ್ಬಿಡ್ತಾನೆ. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ಫೋನ್ ತಗೊಂತೀಯ ಅಂತ. ಅವ್ನು ಕೂಡ ಅಟೆಂಡ್ ಮಾಡ್ಬಿಟ್ಟು ಸಾರಿ ಮೇಡಮ್ ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾನೆ. ನಿನ್ಗೆ ಎಷ್ಟು ಕೊಬ್ಬಿದ್ರೆ ಕಾಲ್ ಮಾಡ್ತೀಯಾ, ಇರು ನಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಗ್ಯಾಂಗ್ಸ್ಟರ್ ಗೆ ಕಾಲ್ ಮಾಡಿ ಹೇಳ್ತಾನೆ. ಸರ್ ಈ ತರ ಇವನನ್ನ ಹಾಸ್ಪಿಟಲ್ ಹಾಕಿದ್ರೆ ಅವನು MLA ಲೇಡಿಗೆ ಕಾಲ್ ಮಾಡಿದಾನೆ ಸರ್, ಇವ್ನು ಇಷ್ಟು ಮುಂದೆ ಹೋಗ್ಬಿಟ್ಟಿದ್ದಾನೆ ಅಂದಾಗ ಆ ಗ್ಯಾಂಗ್ಸ್ಟರ್ ಹೇಳ್ತಾನೆ ಸರಿ ಆಯ್ತು, ಅವನು ಅಷ್ಟು ಮಾಡಿದಾನೆ ಅಂತಂದ್ರೆ ಇನ್ನೇನಕ್ಕೆ ಅವ್ನು ಬದುಕಿರೋದು, ಅವ್ನ ಕತೆನ ಮುಗಿಸ್ಬಿಡಿ. ಅಷ್ಟೇ ಅಲ್ಲ ಈ ಡೋಡೋ ಕಂಪನಿದು ಜಾಗ ಇದಲ್ವಾ ನಮ್ ಜಾಗ, ಆ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡಿ, ಅಲ್ಲ ಅವ್ನ ಇಟ್ಟು ಮುಗಿಸ್ಬಿಡೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ ಇವತ್ತು ನಮ್ದ್ರಲ್ಲಿ ಪಾರ್ಟಿ ಒಂದ್ ನಡೀತಾ ಇದೆ, ನೀನ್ ಕೂಡ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಅಲ್ಲಿ ಬಂದು ಒಂದು ಎಲೆಕ್ಟ್ರಿಷಿಯನ್ ವರ್ಕ್ ನಡೀತಾ ಇರುತ್ತೆ. ಅಂದ್ರೆ ಇವರೇ ಮಾಡಿಸ್ತಾ ಇರೋದು. ನಮ್ ಹೀರೋ ಇದಕ್ಕೂ ಮುಂಚೆ ಅಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಬರೋ ತರ ಮಾಡ್ಬಿಟ್ಟಿದ್ದಲ್ವಾ, ಅದನ್ನ ಈಗ ರೆಡಿ ಮಾಡಿಸ್ತಾ ಇರೋದು. ಅದನ್ನ ರೆಡಿ ಮಾಡಿದ್ದು ಆಯ್ತು, ಫುಲ್ ಆಗಿ ಲೈಟ್ ಬಂದ್ಬಿಡ್ತು. ಅದನ್ನ ನೋಟ ಗ್ಯಾಂಗ್ಸ್ಟರ್ ಅಂತಾನೆ ಹಪ್ಪಾಡಿ ಹೆಂಗೋ ಮತ್ತೆ ಲೈಟ್ ಬಂದ್ಬಿಡ್ತು. ಇನ್ಯಾವನ್ ಒಳಗಡೆ ಬರ್ತಾನೋ ನೋಡ್ತೀನಿ ಅಂತ. ಅದ್ರಲ್ಲಿ ರೆಡಿ ಮಾಡಕ್ ಬಂದಿರೋದು ಬೇರೆ ಯಾರು ಅಲ್ಲ, ಅಲ್ಲಿ ಅವ್ರ ಅಸಿಸ್ಟೆಂಟ್. ಇವ್ನ ಹೆಂಗಪ್ಪ ಒಳಗಡೆ ಬಂದ ಅಂತ ನೋಡಿದ್ರೆ ಎಲೆಕ್ಟ್ರಿಷಿಯನ್ ತರ ಒಳಗಡೆ ಬಂದು ಆ ವೆಂಟ್ ಸರಿ ಮಾಡೋ ತರ ರೆಡಿ ಮಾಡಿದವನು ಒಳಗಡೆ ಒಂದು ಕ್ಯಾಮ್ರಾನ ಸೆಟ್ ಮಾಡ್ಬಿಟ್ಟು ಬಂದಿರ್ತಾನೆ. ಈಗ ಇವ್ರಿಗೆ ಕ್ಯಾಮ್ರಾ ಕ್ಲಿಯರ್ ಆಗಿ ಕಾಣಿಸ್ತೈತಿ. ಇವರೆಲ್ಲ ಕಾರಲ್ಲಿ ಕೂತಿರ್ತಾರೆ. ಆ ಪಡಿ ಕ್ಯಾಮ್ರಾನ ಹೆಂಗೋ ಸೆಟ್ ಮಾಡ್ಬಿಟ್ಟ. ಇದರಿಂದ ಅವ್ನ್ ನೆಕ್ಸ್ಟ್ ಮೂವ್ ಏನು, ಆ ಡೀಟೇಲ್ಸ್ ಎಲ್ಲಿಟ್ಟಿದ್ದಾನೆ ಅಂತ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಅದನ್ನ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಲ್ಲಿ ಬಂದು ನಮ್ ಹೀರೋನ ಕೇಳ್ತಾಳೆ, ಹೌದು ಆ ರಾವನ್ ಬಗ್ಗೆ ಏನಾಯ್ತು, ನೀನು ಅವಳನ್ನ ನಂಬ್ತಾ ಇದೀಯಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಖಂಡಿತ ನಾನು ಅವಳನ್ನ ನಂಬಲ್ಲ. ಆದ್ರೆ ನಾವೇನ್ ಪರ್ಪಸ್ಗೆ ಇಲ್ಲಿ ಬಂದಿದೀವೋ ಅದೇ ಪರ್ಪಸ್ಗೆ ಅವಳು ಕೂಡ ಬಂದಿರೋದು. ಮೀನ್ಸ್ ನಾವೇನ ಹುಡುಕ್ತಾ ಇದೀವೋ ಅವಳು ಕೂಡ ಅದನ್ನೇ ಹುಡುಕ್ತಾ ಇದ್ದಾಳೆ ಅಂತ ನನ್ಗೆ ಗೊತ್ತಾಗ್ತಿದೆ ಅಂದಾಗ ಅಲ್ಲಿ ಕೇಳ್ತಾಳೆ, ಸರಿ ಅವಳು ಯಾರಿರ್ಬೋದು ಅನ್ಕೊಂಡಿದ್ಯಾ ಅಂದಾಗ ಹೀರೋ ಅಂತಾನೆ, ನನಗದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಮೋಸ್ಟ್ಲಿ ಯಾವ್ದಾದ್ರು ಇಂಟೆಲಿಜೆನ್ಸ್ ಏಜೆನ್ಸಿಗೆ ಏನಾದ್ರು ಸಂಬಂಧಪಟ್ಟಿರೋಳ ಅಂತ ಡೌಟ್ ಪಡ್ತಾನೆ. ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ಟ. ಇದ್ರು ನಂಗೆ ಸರಿಯಾಗಿ ಗೊತ್ತಿಲ್ವಲ್ಲ, ಸರಿ ಮುಂದಕ್ಕೆ ನೋಡೋಣ ಅವಳು ಯಾರು ಏನು ಅಂತ ಕಂಡಿಡಿಬಹುದು. ಇದ್ರು ಅವಳು ಸದ್ಯಕ್ಕೆ ನನ್ಗೆ ಹೆಲ್ಪ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ನಾವಿಬ್ರು ಒಂದೇ ಪರ್ಪಸ್ಗೆ ತಾನೆ ಹುಡುಕ್ತಾ ಇರೋದು. ಅವಳ ಹತ್ರ ಮಾತಾಡ್ ನೋಡ್ತೀನಿ ಅಂತ ಹೇಳಿ ಇವ್ನು ಡೈರೆಕ್ಟ್ ಆಗಿ ಹೋಗಿ ರಾವನ್ ಹತ್ರ ಕೇಳ್ತಾನೆ, ಇಲ್ಲಿ ನೋಡು ನಾನು ಈ ತರ ಗ್ಯಾಂಗ್ಸ್ಟರ್ ಆಫೀಸ್ ಅಲ್ಲಿ ಒಂದು ಕ್ಯಾಮ್ರಾನ ಸೆಟ್ ಮಾಡಿದೀನಿ. ಅದ್ರಲ್ಲಿ ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ನಾನೇನ್ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ನೀನು ನನ್ಗೊಂದು ಹೆಲ್ಪ್ ಮಾಡ್ಬೇಕು. ನೀನ್ ಹೆಂಗೆ ಅಲ್ಲಿ ಕೆಲಸ ಮಾಡೋ ಒಂದು ಹುಡುಗಿ ತರ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆದೋ ಅದೇ ತರ ನನ್ನ ಕೂಡ ಜಾಯ್ನ್ ಮಾಡ್ಬಿಡ್ಬೇಕಂದಾಗ ರಾವನ್ ಕೇಳ್ತಾಳೆ, ಅದೇಂಗಾಗುತ್ತೆ, ನಾನೆಂಗ್ ಸೇರ್ಸಕ್ಕಾಗತ್ತೆ ಅಂದಾಗ ನಿನ್ನ ಯಾರೋ ಸೇರ್ಸಿದಾರಲ್ಲ, ಯಾರ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿದ್ಯಲ್ಲ ಅದೇ ತರ ನನ್ನ ಕೂಡ ಸೇರ್ಸ್ಬಿಡು. ಅವಾಗ್ಲೇ ನಾನು ನನ್ನ ಹತ್ರ ಇರೋ ಕ್ಯಾಮ್ರಾನಲ್ಲಿರೋ ಪ್ರೂಫ್ ಎಲ್ಲ ತೋರ್ಸೋದಿಲ್ಲ ಅಂದ್ರೆ ಅದನ್ನ ಕೊಡಲ್ಲ ಅಂದಾಗ ಇವಳು ಕೂಡ ಸರಿ ಆಯ್ತು ಸೇರಿಸ್ತೀನಿ ಅಂತ ಹೇಳ್ತಾಳೆ. ಇವ್ರಿಬ್ರು ಈ ತರ ಮಾತಾಡ್ತಾ ಇರೋದನ್ನ ಇವ್ರ ಟೀಮ್ ಅಲ್ಲಿ ಇರ್ತಾನಲ್ಲ ಒಬ್ಬ ಕಾಮಿಡಿ ಪೀಸು, ಅವನಿಗೆ ಒಂಥರ ಬೇಜಾರಾಗಿ ನೋಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆಕ್ಚುಲಿ ಏನಕ್ಕೆ ಇವ್ರ ತರ ನೋಡ್ತಿದ್ದಾನೆ ಅಂತಂದ್ರೆ ಅವ್ನಿಗೆ ರಾವನ್ ಮೇಲೆ ಒಂದು ಕಣ್ಣು. ಯಾವಾಗ ನೋಡಿದ್ರು ರಾವನ್ ಬಂದು ನಮ್ ಹೀರೋ ಜೊತೆ ಇರೋದ್ರ ನೋಡ್ಬಿಟ್ಟು ಅವ್ನಿಗೆ ಸ್ವಲ್ಪ ಜಲಸ್ ಆಗಿ ಫೀಲ್ ಆಗ್ತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ಇವ್ರಿಬ್ರು ಒಂದು ಕಾರಲ್ಲಿ ಕೂತಿರ್ತಾರೆ. ಆ ಟೈಮ್ಲಿ ನಮ್ ಹೀರೋ ಬಂದು ಆ ಕ್ಯಾಮ್ರಾನ ಏನೆಲ್ಲ ಸರಿಯಾಗಿತ್ತು ಅದನ್ನ ಬಂದು ರಾವನ್ಗೆ ತೋರಿಸ್ತಾ ಇರ್ತಾನೆ. ಇಲ್ಲಿ ನೋಡು ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಅವನ ಹತ್ರನೇ ಇದೆ, ಅವ್ನ್ ಕತ್ತಲ್ಲೇ ಇದೆ. ಯಾಕಂದ್ರೆ ಅವ್ನ್ ಕತ್ತಲೆ ಒಂದು ಹಾರ್ಡ್ ಡಿಸ್ಕ್ ನ ಹಾಕೊಂಡಿರ್ತಾನೆ. ಅಂದ್ರೆ ಬ್ಲಾಕ್ ಮನಿ ಬಗ್ಗೆ ಮತ್ತೆ ನಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಕೂಡ ಅದೇ ಚಿಪ್ಪಲ್ ಸಿಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಬಟ್ ಅದನ್ನ ಅವ್ನ್ ಕತ್ತಿಂದ ಎತ್ಕೊಳ್ಳೋದಂದ್ರೆ ಅಷ್ಟು ಈಸಿ ಅಲ್ಲ. ಅದನ್ನ ಮನ್ಸಿಟ್ರೆ ನೀನ ಕೆಲ್ಸನ ಮಾಡ್ಬೋದು ಅಂತ ಹೇಳಿದಾಗ ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಅದೇನು ನಾನ್ ಹೆಂಗ್ ಮಾಡ್ಬೋದು ಅಂದಾಗ, ನೀನು ಹುಡುಗಿ ಮೇಡಮ್, ಹುಡುಗಿರ್ ಏನ್ ಅನ್ಕೊಂಡ್ರೆ ಕೂಡ ಮಾಡ್ಬೋದು. ಸೊ ನೀನೊಂದ್ ಕೆಲಸ ಮಾಡು, ಸ್ವಲ್ಪ ಗ್ಲಾಮರಸ್ ಆಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಅವನನ್ನ ಸೆಡ್ಯೂಸ್ ಮಾಡು. ಅದರಿಂದ ಅವ್ನ್ ಸ್ವಲ್ಪ ಹತ್ರ ಆಗ್ತಾನಲ್ಲ, ಆ ಟೈಮ್ ಆಗಿ ನೋಡ್ಬಿಟ್ಟು ಅವನ ಹತ್ರದಿಂದ ಅದನ್ನ ಹೊಡೆದ್ಬಿಡ್ಬೋದು ಅಂದಾಗ ಇವಳು ಅಂತಾಳೆ, ಏನೋ ಹುಡುಗಿ ತರ ಗ್ಲಾಮರಸ್ ಆಗಿ ಡ್ರೆಸ್ ಮಾಡ್ಕೋಬೇಕಾ, ಅವನ ಒಡೆಯ ಕೇಳಿ ಒದ್ಯ ಕೇಳಿ ಸಾಯ್ಸ ಕೇಳಿ, ಅದನ್ನ ಬಿಟ್ಟು ಈ ತರ ಹುಡುಗಿರ್ ಮಾಡೋ ಕೆಲಸ ಎಲ್ಲ ನನ್ನ ಮಾಡಕ್ ಕೇಳ್ಬೇಡಿ ಅಂದಾಗ ಇವನಂತಾನೆ, ಹಲೋ ಮೇಡಮ್ ನೀವು ಒಂದು ಹುಡುಗಿನೇ ಜ್ಞಾಪಕ ಇದೀರಾ, ಅದ್ರಲ್ಲೂ ಮೈಕಲ್ ಕೇಸಲ್ಲಿ ಹೀರೋಯಿನ್ ಅಪ್ಪ ಎಷ್ಟೆಲ್ಲ ಕಷ್ಟಪಟ್ಲು, ಅದರಿಂದ ತಾನೇ ನಮ್ಗೆ ಅವ್ನ ಹಿಡಿಯಕ್ಕಾಗಿದ್ದು. ಆದ್ರೆ ನಾವು ಒಂದ್ ಸ್ವಲ್ಪ ಕಷ್ಟಪಟ್ರೇನೆ ಮೇಡಮ್ ಆಗೋದು. ಸೊ ನಾವು ಫಸ್ಟ್ ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಗ್ಲಾಮರಸ್ ಆಗಿರೋ ಒಂದು ಡ್ರೆಸ್ ನ ತಗೊಂಡು ನೀವ್ ಈ ತರ ರೆಡಿ ಆಗ್ಬಿಟ್ಟು ಈ ತರ ಮಾಡೋಣ ಅಂತ ಹೇಳಿ ಕೆಲವೊಂದು ಪ್ಲಾನ್ ಎಲ್ಲ ಹೇಳ್ಕೊಡ್ತಾನೆ. ಅದೇ ತರ ಈಗ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಕೂಡ ರೆಡಿ ಆಗ್ತಾರೆ. ಅಂದ್ರೆ ಅವ್ಳು ಬಂದು ಸ್ವಲ್ಪ ಗ್ಲಾಮರಸ್ ಆಗಿ ಡ್ರೆಸ್ ಎಲ್ಲ ಹಾಕೊಂಡಿರ್ತಾಳೆ. ನಮ್ ಹೀರೋ ಕೂಡ ಒಂದು ಸರ್ವೆಂಟ್ ಆಗಿ ಡ್ರೆಸ್ ನ ಮಾಡ್ಕೊಂಡ್ ಬಂದಿರ್ತಾನೆ. ಅಂದ್ರೆ ರಾವನ್ನೇ ನಮ್ ಹೀರೋನ ಕೂಡ ಅಲ್ಲಿ ಕೆಲಸಕ್ಕೆ ಜಾಯಿನ್ ಮಾಡಿ ಬಿಟ್ಟಿರೋದು. ಸೊ ಅವ್ನು ಕೂಡ ಒಂದು ಸರ್ವೆಂಟ್ ಆಗಿ ಡ್ರೆಸ್ ನ ಮಾಡ್ಕೊಂಡು ಅವಳಿಗೆ ಬಂದು ಹೇಳ್ಕೊಡ್ತಾ ಇರ್ತಾನೆ, ಇಲ್ಲಿ ನೋಡು ನೀನ್ ಹಾಕೊಂಡಿರೋ ಡ್ರೆಸ್ ಸೂಪರ್ ಆಗಿದೆ, ನೀನು ಸಕ್ಕದಾಗಿ ಕಾಣಿಸ್ತಾ ಇದೀಯಾ, ಹೋಗ್ಬಿಟ್ಟು ಅವನ ಹತ್ರ ಹಂಗೆ ಸ್ಟೈಲ್ ಆಗಿ ಇತರ ನಿಂತ್ಕೊಂಡು ಈ ತರ ಹಂಗೆ ರೊಮ್ಯಾಂಟಿಕ್ ಆಗಿ ನೋಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರೆ ಅವಳು ಅದೇ ತರ ಮಾಡಕ್ ಹೋಗ್ಬಿಟ್ಟು ಗುರಾಯಿಸ್ಕೊಂಡು ನೋಡ್ತಾಳ. ನೋಡ್ತಾನೆ, ಏಯ್ ಇದನ್ನ ರೊಮ್ಯಾಂಟಿಕ್ ಲುಕ್ ಅಂತ ಹೇಳಲ್ಲ, ಟೆರರ್ ಲುಕ್ ಅಂತ ಹೇಳ್ತಾರೆ, ನೀನ್ ಈ ತರ ಹೋಗ್ಬಿಟ್ಟು ಒಂದ್ ಲುಕ್ ನ ಕೊಟ್ಟೆ ಅಂತ ಇಟ್ಕೋ, ಅವ್ನ ಅಲ್ಲೇ ನಿನ್ನ ಸಾಯಿಸ್ಬಿಡ್ತಾನೆ, ನಾ ಇವಾಗ ಹೇಳ್ಕೊಡೋದನ್ನ ಕಲಿ ಅಂತ ಹೇಳಿ ಬೈದೋನು. ಆಮೇಲೆ ಹಂಗೆ ಹೇಳ್ಕೊಡ್ತಾನೆ, ಅವ್ಳು ಕೂಡ ಅದನ್ನ ಮಾಡ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಕೂಡ ಹೋಗ್ಬಿಟ್ಟು ಈಗ ಗ್ಯಾಂಗ್ಸ್ಟರ್ ಮುಂದೆ ನಿಂತಿರ್ತಾನೆ. ಅವ್ನು ಕೂಡ ನೋಡ್ಬಿಟ್ಟು ಯಾರು ಇವನು ನೋಡಕ್ಕೆ ಹೊಸದಾಗಿದ್ದಾನೆ ಅಂತಂದಾಗ ಅವ್ರ ಅಸಿಸ್ಟೆಂಟ್ ಲೇಡಿ ಹೇಳ್ತಾರೆ, ಸರ್ ಈ ತರ ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಮಾಡ್ಕೊಂಡಿದೀವಿ ಅಂದಾಗ ಅವ್ನು ಕೂಡ ನಮಸ್ಕಾರ ಸರ್ ನಾನು ಸೂಪರ್ ಆಗಿ ಕೆಲಸ ಮಾಡ್ತೀನಿ ಸರ್, ನಾನೆಲ್ಲ ನೀಟಾಗಿ ಮಾಡ್ತೀನಿ ಸರ್ ಅಂತ ಹೇಳಿ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ರೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿರೋ ಹುಡುಗಿರ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ರಾವನ್ ಕೂಡ ಹಂಗೆ ನಿಂತ್ಕೊಂಡು ಒಂಥರ ಲುಕ್ ನ ಕೊಡ್ತಾ ಇರ್ತಾಳ. ಅವ್ನ್ ನೋಡ್ಬಿಟ್ಟು ಬೈತಾನೆ, ಚೀ ಏನ್ ಆತರ ಕರ್ಮ ಹಂಗ್ ನೋಡ್ತಾ ಇದೀಯಾ, ಏನ್ ಡ್ರೆಸ್ ಅಂತ ಹಾಕೊಂಡಿದ್ಯಾ ತಣ ಮಿಣ ಅಂತ ಅನ್ಬಿಟ್ಟು ಫಸ್ಟ್ ಹೋಗಿ ಡ್ರೆಸ್ ನ ಚೇಂಜ್ ಮಾಡು, ಇನ್ನೊಂದ್ಸತಿ ಈ ತರ ಡ್ರೆಸ್ ಹಾಕಿದ್ರೆ ಅಷ್ಟೇ ನೀನ್ ಅಂತ ಬೈದ್ ಬಿಡ್ತಾನೆ. ಅವಳಿಗೊಂಥರ ಆಗ್ಬಿಡುತ್ತೆ. ನಮ್ ಹೀರೋನ ಒಳಗಡೆ ಕರ್ಕೊಂಡ್ ಸರಿಯಾಗಿ ಬೈತಾಳೆ, ಏಯ್ ನೀನ್ ಅಂದೆ ಈ ತರ ಡ್ರೆಸ್ ಹಾಕೊಂಡ್ರೆ ಈ ತರ ನೋಡಿದ್ರೆ ಅವ್ನ ಹಂಗೆ ಕರ್ಗೋಗ್ಬಿಡ್ತಾನೆ ಅಂತ, ಆದ್ರೆ ಬೈತದಾನೆ ಕಣೋ ಅಂದಾಗ ಹೀರೋ ಕೂಡ ಅಂತಾನೆ, ಅದೇ ನನ್ಗೂ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ, ಅವನು ವಿಚಿತ್ರವಾದವನು ಅಂತ ಕಾಣಿಸುತ್ತೆ, ಸರಿ ಇದು ಬೇಡ ಇನ್ನೊಂದ್ ದಾರಿನ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹಂಗೆ ತಿರ್ಗ್ ನೋಡ್ದೋನು ಅಳ್ತಾ ಇರ್ತಾನೆ. ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ, ಯಾಕೋ ಅಳ್ತಾ ಇದೆಯಾ ಅಂದಾಗ ಅವನಂತಾನೆ, ನಾವು ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ತಿರೋ
ಮಾಡಿರೋ ಪ್ಲಾನೇ ಇದು. ಹುಡುಗಿರ್ ಅಳ್ಳಿದ್ರೆ ಹುಡುಗರಿಗೆ ಇಷ್ಟ ಆಗಲ್ಲ, ಸೊ ನೀನ್ ಅವ್ನ ಮುಂದೆ ಕಣ್ಣೀರ್ ಹಾಕು, ನಂಗೆ ಕರ್ಗೋಗ್ಬಿಡ್ತಾನೆ, ಹಂಗೆ ಅವ್ನಿಗೆ ಹತ್ರ ಆಗ್ಬಿಡ್ಬೋದು ಅಂತ ಐಡಿಯಾ ಕೊಟ್ಟಾಗ ಅದೇ ತರ ಇವಳು ಕೂಡ ಹೋಗ್ಬಿಟ್ಟು ಒಳಗಡೆ ಕುತ್ಕೊಂಡು ಅಳ್ತಾ ಇರ್ತಾಳೆ. ಇದ್ರ ನೋಟ್ಟು ಗ್ಯಾಂಗ್ಸ್ಟರ್ ಅಂತಾನೆ, ಏನಾಯ್ತು ಏನಕ್ಕೆ ಇವಾಗ ಅಳ್ತಾ ಇದೆ ಅಂದಾಗ ಅವಳಂಗೆ ಕಣ್ಣಲ್ಲಿ ನೀರ್ ಹಾಕೊಂಡು ನೋಡ್ತಾ ಇರ್ತಾಳ. ಅವ್ನಿಗಿನ್ನೂ ಟೆನ್ಷನ್ ಆಗುತ್ತೆ. ಪಕ್ಕದಲ್ಲಿರೋ ಅಸಿಸ್ಟೆಂಟ್ ಲೇಡಿ ಹತ್ರ ಹೇಳ್ತಾರೆ, ಏನಕ್ಕೆ ಇವಳು ಈ ತರ ಅಳ್ತಾ ಇದ್ದಾಳೆ, ಈ ತರ ಹತ್ರ ನಮ್ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತಾ, ಏನಂತೆ ಬುದ್ಧಿ ಕಲ್ಸಿದ್ದೀರಾ ಇವ್ರಿಗೆ, ಫಸ್ಟ್ ನ್ಯಾಯವಾಗಿರೋದಕ್ಕೆ ಹೇಳಿ ಅಂತ ಬೈದ್ಬಿಟ್ಟು ಹೋಗ್ತಾನೆ. ಅವಳಿಗಿನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಈ ಸತಿ ನಮ್ ಹೀರೋನ ಕರ್ಕೊಂಡ್ಬಂದು ಮ್ಯಾನ್ ಹ್ಯಾಂಡ್ಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಏನೋ ನೀನ್ ಮಾಡೋ ಪ್ರತಿಯೊಂದು ಕೆಲಸನ ನಾನ್ ಬೈಸ್ಕೊಳ್ಳೋ ತರ ಆಗ್ಬಿಡಿದೆ, ಸೈಲೆಂಟ್ ಆಗಿ ನಂದರ ಹೇಳಿ ನಾನು ನೋಡ್ಬಿಟ್ಟು ಒಂದ್ ಕತೆನ ಮುಗಿಸ್ತಾ ಇದ್ದೆ, ಆದ್ರೆ ನೀನ್ ನೋಡಿದ್ರೆ ನನ್ಗೆ ಅವಮಾನ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಮ್ ಹೀರೋಗೆ ಸರಿಯಾಗಿ ಹೊಡಿತಾಳೆ. ಅಲ್ಲಿಂದ ಹೊರಟೋಗ್ತಾಳೆ. ನಮ್ ಹೀರೋ ಅಂತಾನೆ, ಅಪ್ಪ ಸಖತ್ ಸ್ಟ್ರಾಂಗ್ ಅಂತ ಕಾಣಿಸುತ್ತೆ. ಫಸ್ಟ್ ಆಫ್ ಆಲ್ ಇವಳು ಹುಡುಗಿನೇನಾ ಅಥವಾ ಹುಡುಗಿ ವೇಷದಲ್ಲಿರೋ ಹುಡುಗನ ಅಂತ ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆ MLA ಅವ್ರ ವೈಫ್ ಕಡೆ ತಾನೆ ಆ ಜೋ ಕೂಡ ಕೆಲಸ ಮಾಡ್ತಾ ಇರೋದು. ಈಗ ಒಂದು ಪ್ರಚಾರ ಮಾಡ್ತಾ ಇರ್ತಾರೆ, ಅಂದ್ರೆ ಎಲೆಕ್ಷನ್ ಗೆ ಪ್ರಚಾರ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಅವ್ರ ಅಪ್ಪ ಬಂದು ಕಾರಲ್ಲಿ ಕುತ್ಕೊಂಡು ನೋಡ್ತಾನೆ ಇರ್ತಾರೆ. ಇವ್ರ ಜೊತೆ ಲೀ ಕೂಡ ಕೂತಿದ್ದಾಳೆ. ಅಂದ್ರೆ ಈಗ ಸದ್ಯಕ್ಕೆ ಇವರೆಲ್ಲ ಕೂಡ MLA ಲೇಡಿ ಜೊತೆ ತಾನೆ ಇರ್ತಾರೆ. ಸೊ ಯಪ್ಪನ ಕೂಡ ಪರಿಚಯ ಮಾಡ್ಕೊಂಡಿದ್ದಾಳೇನೋ. ಸೊ ಯಪ್ಪ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಪೊಲಿಟಿಷಿಯನ್ ಹೇಳ್ತಾನೆ, ನನ್ ಮಗಳನ್ನ ಎಲೆಕ್ಷನ್ ಅಲ್ಲಿ ಗೆಲ್ಸೋದು ಅಂತಂದ್ರೆ ಅಷ್ಟು ಸಾಮಾನ್ಯವಾಗಿ ಆಗಲ್ಲ, ಯಾಕಂದ್ರೆ ಚೇರ್ಮನ್ ಬಂದು ತುಂಬಾನೇ ದುಡ್ಡಿರೋನು, ಅವ್ನ್ ದುಡ್ಬಲನ ತೋರ್ಸಿನೇ ಅವನು ವಿನ್ ಆಗ್ಬಿಡ್ತಾನೆ. ಆದ್ರೆ ಅದಕ್ಕೂ ಮುಂಚೆ ನಾವ್ ನಮ್ ದುಡ್ಬಲನ ತೋರಿಸ್ಬೇಕಂದಾಗ, ಸರ್ ಅಷ್ಟೊಂದು ಅಮೌಂಟ್ ಅಂದ್ರೆ ಹೆಂಗ್ ಸರ್ ಮ್ಯಾನೇಜ್ ಮಾಡೋದು ಅಂದಾಗ ಇವ್ರ ಅಂತಾನೆ, ಏನಿಲ್ಲ ನಮ್ ಅಳಿಯ ಇದಾನಲ್ಲ, ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಬಗ್ಗೆ ಹೇಳ್ತಾ ಇರೋದು, ಜೋರ್ ಗಂಡ ಅವರೇ ತಾನೆ. ಈಗ ಅವನು ಹೆಂಗಾದ್ರೂ ಮಾಡಿ ಮಾತಾಡ್ಬಿಟ್ಟು ಆ ಜಿಯೋನ್ ಹತ್ರದಿಂದ ಇನ್ವೆಸ್ಟ್ ಮಾಡಿಸ್ಬೇಕು, ಯಾಕಂದ್ರೆ ಜಿಯೋನ್ ಹತ್ರ ಕೂಡ ತುಂಬಾ ದುಡ್ಡಿದೆ, ಅವನೇನಾದ್ರು ಸ್ವಲ್ಪ ದುಡ್ಡು ಸಹಾಯ ಮಾಡಿದ್ರೆ ಎಲೆಕ್ಷನ್ ಅಲ್ಲಿ ವಿನ್ ಆಗ್ಬೋದು ಅಂತ ಹೇಳ್ತಾರೆ. ಇದರಿಂದ ಲೀಗ್ ಏನ್ ಅರ್ಥ ಆಗುತ್ತೆ ಅಂದ್ರೆ, ಹಂಗಾದ್ರೆ ಇವ್ರ ಬ್ಲಾಕ್ ಮನಿನ ಓಪನ್ ಮಾಡ್ತಾರೆ, ಇದೇ ನಮ್ಗೆ ಕರೆಕ್ಟ್ ಆದ ಟೈಮ್ ಅಂತ ಯೋಚನೆ ಮಾಡ್ತಾಳೆ. ಈಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ, ಆಂಡ್ರೂ ಮತ್ತೆ ಹೀರೋಯಿನ್ ಇಬ್ರು ಕೂಡ ಆ ವಾಲಂಟಿಯರ್ಸ್ ಆಗಿ ಆ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ MLA ಲೇಡಿಗೆ ಕ್ಲೋಸ್ ಆಗ್ಬೇಕು ಅಂತ. ಅದ್ರಲ್ಲಿ ಇರೋರೆಲ್ಲಾನು ನಮ್ಮ MLA ಅವ್ರ ವೈಫ್ ಬಗ್ಗೆ ತುಂಬಾನೇ ತಪ್ಪಾಗಿ ಮಾತಾಡ್ತಾ ಇರ್ತಾರೆ. ಅಯ್ಯೋ ಆ ಲೇಡಿ ಸರಿ ಇಲ್ಲ, ಅವ್ರು ತುಂಬಾನೇ ಮೋಸವಾದವರು, ಅವ್ರು ಈ ತರ ಕೆಲಸ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನೇನೋ ಬೈತಾ ಇರ್ತಾರೆ. ಬಟ್ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ ಹೀರೋಯಿನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಅವ್ರನ್ನ ನೋಡಿದ್ರೆ ಹಂಗಿಲ್ವೇ, ಬಟ್ ಯಾಕೆ ಇವರೆಲ್ಲ ಈ ತರ ಮಾತಾಡ್ತಿದ್ದಾರೆ ಅಂತ. ಅದಾದ್ಮೇಲೆ ಊಟ ತಗೊಂಡು ಒಳಗಡೆ ಇರೋ ಒಂದು ಮಗುಗೆ ಕೊಡಕ್ ಹೋದ್ರೆ ಅವ್ರಿಗೆ ಬೇಡ, ನನ್ಗೆ ಊಟ ಎಲ್ಲ ನಾನು ತಿನ್ನಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ ಜಾಗಕ್ಕೆ ಆ ಲೇಡಿ ಬಂದ್ಬಿಡ್ತಾರೆ. ಅಂದ್ರೆ MLA ಲೇಡಿ ಬರ್ತಾಳೆ. ಈ ಹುಡುಗಿ ನಾನ್ ನೋಡ್ಕೊಂತೀನಿ, ಅವ್ರಿಗೆ ಊಟಕ್ಕೆ ನಾನೇ ಕೊಡ್ತೀನಿ, ನೀವ್ ಹೋಗಿ ಅಂತ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆ ಮಗು ಬಂದು ಈ ಲೇಡಿ ಅವರ ಮಗುನೇ. ಹೋಗ್ಬಿಟ್ಟು ಹುಡುಗಿ ಹತ್ರ ಮಾತಾಡುವಾಗ ಹುಡುಗಿ ಹೇಳ್ತಾಳೆ, ಅಮ್ಮ ನಾನು ಈ ಹಾಸ್ಪಿಟಲ್ ಅಲ್ಲಿ ಇರಲ್ಲ ಅಮ್ಮ, ಪ್ಲೀಸ್ ನಾನು ಇಲ್ಲಿಂದ ಕರ್ಕೊಂಡು ಹೋಗು, ಇಲ್ಲಿರೋರೆಲ್ಲ ನಿನ್ ಬಗ್ಗೆ ತುಂಬಾನೇ ತಪ್ಪಾಗಿ ಹೇಳ್ತಾ ಇದಾರಮ್ಮ, ನನ್ ಕೈಲಿ ಅದನ್ನೆಲ್ಲ ಕೇಳಿಸ್ಕೊಳಕ್ ಆಗಲ್ಲ ಅಂದಾಗ ಅವ್ರಮ್ಮ ಅಂತಾರೆ, ಇಲ್ಲಮ್ಮ ನೀನ್ ಇದೇ ಹಾಸ್ಪಿಟಲ್ ಅಲ್ಲೇ ಇರ್ಬೇಕು, ನಿನ್ಗೆ ಇಲ್ಲೇ ಬೇಕಾಗಿರೋ ಮೆಡಿಸಿನ್ ಸಿಗೋದು, ಟ್ರೀಟ್ಮೆಂಟ್ ಸಿಗೋದು, ಆದಷ್ಟು ಬೇಗ ನಾನು ನಿನ್ನ ಸೇಫ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ಹೊರಗಡೆ ಬಂದಾಗ ಹೀರೋಯಿನ್ ಕೇಳ್ತಾಳೆ, ಏನ್ ಮೇಡಮ್ ಇದು ನಿಮ್ ಮಗಳ ಅಂದಾಗ, ಇವಳು ನನ್ ಮಗಳೇ, ಹೇಳ್ಬೇಕಂದ್ರೆ ನಾನ್ ಕೂಡ ಡೋಡೋ ಕಂಪನಿ ಲ್ಯಾಬ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು, ಆತರ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಅವಾಗ ಫಸ್ಟ್ ಆ ಟೀನೇನ್ ಅನ್ನೋ ಟ್ಯಾಂಕ್ ಬಂತು ಲೀಕ್ ಆಗಿದ್ದು, ಆತರ ಲೀಕ್ ಆಗಿರೋ ಟೈಮ್ ಅಲ್ಲೇ ನನ್ ಮಗು ಕೂಡ ಕ್ಯಾನ್ಸರ್ ಬಂದಿದ್ದು. ಇವಳಿನ್ನು ಎಷ್ಟು ದಿನ ಬದುಕ್ತಾಳೆ ಅಂತ ಗೊತ್ತಿಲ್ಲ, ಒಂದು ತಾಯಿಯಾಗಿ ನನ್ಗೆ ಇದನ್ನ ಹೆಂಗ್ ಎತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಸೈನ್ ಮಾಡ್ಕೊಂಡಿದ್ದು. ಇಲ್ಲಿರೋರ್ನೆಲ್ಲ ಸೈನ್ ಮಾಡಿ ಅಂದ್ರೆ ಕೂಡ ಯಾರು ಸೈನ್ ಮಾಡ್ತಾ ಇಲ್ಲ. ಏನಕ್ಕಂತಂದ್ರೆ ಅಟಾಪ್ಸಿ ರಿಪೋರ್ಟ್ ಅಲ್ಲಿ ಆ ಟೀನೇನ್ ಕ್ಯಾಸಿಯೋಜನ್ ಇಂದಾನೆ ಕ್ಯಾನ್ಸರ್ ಬಂದಿರೋದು ಅಂತ ಏನಾದ್ರು ಲೈನ್ ಬಂದಿದ್ರೆ ತುಂಬಾ ಯೂಸ್ಫುಲ್ ಆಗಿರತ್ತಲ್ಲ, ಅದಕ್ಕೋಸ್ಕರನೇ. ಬಟ್ ಯಾರು ಸೈನ್ ಮಾಡಿರೋದಿಲ್ಲ, ನನ್ ಮಗು ಹತ್ರ ನಾನು ಸೈನ್ ಮಾಡಿಸ್ಕೊಂಡಿದೀನಿ ಅಂತ ಹೇಳ್ತಾರೆ. ನಮ್ ಹೀರೋಯಿನ್ಗೆ ಇವಾಗ ಅರ್ಥ ಆಗ್ತಿದೆ, ಈ ಲೇಡಿ ಮಾತಾಡೋದ್ರಲ್ಲಿ ನನ್ಗೇನು ಡೌಟ್ ಬರ್ತಾ ಇಲ್ವೇ, ಇವ್ರು ಒಳ್ಳೆಯವ್ರಂತಾನೆ ಕಾಣಿಸುತ್ತೆ, ಅದ್ರಲ್ಲಿ ಇವ್ರು ಹೇಳೋದೆಲ್ಲ ನಿಜಾನೇ ಅಲ್ವಾ ಅಂತ ಯೋಚನೆ ಮಾಡ್ತಾಳೆ. ಅದೇ ಟೈಮಾಗ ಒಳಗಡೆ ಇರೋರು ಬಂದು ಹೇಳ್ತಾರೆ, ಮೇಡಮ್ ನಿಮ್ ಮಗಳಿಗೆ ಸ್ವಲ್ಪ ಉಸಿರಾಡಕ್ ಕಷ್ಟ ಆಗ್ತಿದೆ, ಬೇಗ ಬನ್ನಿ ಅಂತ. ಅವ್ರು ಕೂಡ ಎದ್ದು ಬಿದ್ದಲ್ಲಿಂದ ಓಡೋಗ್ತಾರೆ. ಅರ್ಜೆಂಟ್ ಅಲ್ಲಿ ಫೋನ್ ನ ಕೆಳಗಡೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದೇ ಟೈಮ್ಗೆ ಆಂಡ್ರೋ ಜಾಗಕ್ಕೆ ಬರ್ತಾನೆ. ಅವಾಗ MLA ಲೇಡಿ ಫೋನ್ ಕೆಳಗಡೆ ಹಾಕ್ಬಿಟ್ಟು ಹೋಗಿದ್ಲಲ್ಲ, ಅದು ರಿಂಗ್ ಆಗ್ತಾ ಇರುತ್ತೆ. ಇವ್ರು ಎತ್ ನೋಡಿದ್ರೆ ಆ ಡೋಡೋ ಕಂಪನಿಯ ಒಂದು ಹಾಸ್ಪಿಟಲ್ ಇಂದ ಬರ್ತಾ ಇರುತ್ತೆ. ಇದೇನಿದು ಅಲ್ಲಿಂದ ಕಾಲ್ ಬರ್ತಿದೆ, ಯಾರು ಮಾತಾಡ್ತಾ ಇರೋದು ಅಂತ ಆಂಡ್ರೋ ನೋಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಫೋನ್ ಕಿತ್ಕೊಂಡು ಮಾತಾಡ್ತಾಳೆ. ಆ ಕಡೆಯಿಂದ ಅವ್ನು ಅಂತಾನೆ, ಮೇಡಮ್ ನಾನೇ ಮೇಡಮ್ ಜೈಲಲ್ಲಿ ನೋಡಕ್ಕೆ ಬಂದಿದ್ರಲ್ಲ, ಇವಾಗ ನನ್ನ ಈ ಡೋಡೋ ಕಂಪನಿ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಮೇಡಮ್, ನನ್ನ ಸಾಯಿಸ್ಬಿಡ್ತಾರೆ ಅಂತ ಭಯ ಆಗ್ತಿದೆ, ದಯವಿಟ್ಟು ನನ್ನ ಹೆಂಗಾದ್ರೂ ಮಾಡಿ ಕಾಪಾಡಿ, ನಿಮಗ್ ಬೇಕಾಗಿರೋ ಎಲ್ಲಾ ನಿಜ ನಾನು ಹೇಳ್ತೀನಿ, ಆ ಟೀನೇನ್ ಬಗ್ಗೆ ಎಲ್ಲ ಹೇಳ್ತೀನಿ ಮೇಡಮ್, ಪ್ಲೀಸ್ ನನ್ನ ಕಾಪಾಡಿ ಅಂತಂದಾಗ ಇವಳು ಕೂಡ ಏನು ನಿನ್ನ ಸಾಯಿಸ್ತಿದಾರ, ಡೋಡೋ ಕಂಪನಿ ಹಾಸ್ಪಿಟಲ್ ಅಲ್ಲ, ಏನ್ ನಡೀತಾ ಇದೆ, ಯಾರೇನ ಸಾಯಿಸ್ತಿರೋದು, ಇರಿ ನಾವು ಜಾಗಕ್ಕೆ ಬರ್ತೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವನಿಲ್ಲಿ ಗಾಬರಿಯಿಂದ ಡೋರ್ ತಡ್ತಾ ಇರೋದ್ರ ನೋಡ್ಬಿಟ್ಟು ಫೋನ್ ಐತಿ ಆ ಕಡೆ ವಿಂಡೋ ಕಡೆಯಿಂದ ಬಿಸಾಕ್ಬಿಡ್ತಾನೆ. ಅದೇ ಟೈಮ್ಗೆ ವಾಶ್ರೂಮ್ ಡೋರ್ ಹಿಂದ್ಗಡೆನೆ ಡಾಕ್ಟರ್ಸ್ ಎಲ್ಲ ನಿಂತಿರ್ತಾರೆ. ಬಾಪ ಬೇಗ ಆಚೆ ಕಡೆ ಬಾ, ನಿನ್ನ ಸಾಯಿಸ್ಬೇಕು, ನಮ್ಗಿನ್ನೂ ಜಾಸ್ತಿ ಕೆಲಸ ಇದೆ ಅಂತ ಕರಿತಾ ಇರ್ತಾರೆ. ಅದೊಂದು ಬಂದಿಲ್ವಲ್ಲ, ಡೋರ್ ನ ದಡಾರ ಅಂತ ಓಪನ್ ಮಾಡ್ಕೊಂಡು ಹೋಗಿ ಕರಿತಾ ಇದ್ರೆ ಕೂಡ ಬರಲ್ಲ ಅಲ್ಲ ನೀನು, ಒಳ್ಳೆ ಹುಡುಗನ ತರ ಹೇಳಿದ್ ಮತ್ ಕೇಳ್ಬೇಕು ಅಂತ ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಲ್ಯಾಬ್ ಕಡೆ. ಇನ್ನೊಂದ್ ಕಡೆ ಹೀರೋಯಿನ್ ಹೇಳ್ತಾಳೆ, ಈ ತರ ನಾವು ತಕ್ಷಣ ಹಾಸ್ಪಿಟಲ್ ಗೆ ಹೋಗ್ಬೇಕು, ಯಾಕಂದ್ರೆ ಅವ್ನ ಸಾಯಿಸ್ತಿದಾರೆ ಅಂತೆ, ಅದು ಡೋಡೋ ಕಂಪನಿ ಹಾಸ್ಪಿಟಲ್ ಅಲ್ಲಿ, ಅಲ್ಲೇನೋ ತಪ್ಪು ನಡೀತಾ ಇದೆ, ನಾವಾಗ ಅದನ್ನ ಕಂಡಿಡಿಬೇಕಂದಾಗ ಆಂಡ್ರೂ ಹೇಳ್ತಾನೆ, ಹಲೋ ಮೇಡಮ್ ನಮ್ಗೆ ಹೇಳಿರೋ ಕೆಲಸ ಅದಲ್ಲ, ನಾವೀಗ ಕಣ್ಗಾಣ್ಸಕ್ ಬಂದಿರೋದು ಆ MLA ಅವ್ರ ವೈಫ್ ನ, ಅಂದ್ರೆ ಆ ಲೇಡಿನ, ಅದನ್ನ ಬಿಟ್ಟು ನೀನಿಷ್ಟಕ್ಕೂ ನೀನ್ ಏನೇನೋ ಮಾಡ್ತಾ ಇದ್ಯಾ, ನಾವ್ ಹತ್ರ ಎಲ್ಲ ಹೋಗಕ್ಕಾಗಲ್ಲ, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಾವ್ ಕೆಲಸ ಮಾಡ್ತಾ ಇರೋದು ಡೋಡೋ ಕಂಪನಿಗೆ ಅಂತ ಮಾತಾಡುವಾಗ ಹೀರೋಯಿನ್ ಅಂತಾಳೆ, ಇಲ್ಲ ನನ್ಗೆ ಯಾಕೋ ಆ ಲೇಡಿ ಮೇಲೆ ಏನು ಡೌಟ್ ಇಲ್ಲ ಕಣೋ, ನಮ್ ಡೋಡೋ ಕಂಪನಿಯಲ್ಲಿ ಏನೋ ತಪ್ಪು ನಡೀತಾ ಇದೆ, ನಾವ್ ಅದನ್ನ ಕಂಡಿಡಿಬೇಕು ಬಾ ಅಂತ ಕರೆದ್ರೆ ಇವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ, ನಮ್ಗೆ ಹೇಳಿದ ಕೆಲಸ ಮಾತ್ರ ನಾವ್ ಮಾಡ್ಬೇಕಾಗಿರೋದು, ಇವರು ಡೈರೆಕ್ಟರ್ಸ್ ಗೆ ಕಾಲ್ ಮಾಡ್ಬಿಟ್ಟು ನಿನ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನಮ್ ಹೀರೋ ಚಿಕ್ಕಪ್ಪಗೆ ಕಾಲ್ ಮಾಡ್ತಾರೆ. ಈ ತರ ಆ ಸೆಂಟ್ರಲ್ ಜೈಲಲ್ಲಿ ಇರೋನು ಕಾಲ್ ಮಾಡಿದ್ದ, ಅವನ್ನ ಬಂದು ಏನೋ ಡೋಡೋ ಕಂಪನಿ ಹಾಸ್ಪಿಟಲ್ ಅಲ್ಲಿ ಇಟ್ಟಿದಾರಂತೆ, ಮತ್ತೇನೋ ನಿಜ ಎಲ್ಲ ಹೇಳ್ತೀನಿ ಅಂತ ಹೇಳಿದಕ್ಕೆ ಹೀರೋಯಿನ್ ಅಲ್ಲಿ ಹೋಗ್ಬೇಕಂತಿದ್ದಾಳೆ ಅಂದಾಗ ನಮ್ ಹೀರೋ ಚಿಕ್ಕಪ್ಪಗೆ ಶಾಕ್ ಆಗುತ್ತೆ. ಹಂಗಾದ್ರೆ ಖಂಡಿತ ನಿನ್ನ ಜಾಗಕ್ಕೆ ಹೋಗ್ಲೇಬೇಕು, ಅವಾಗ್ಲೇ ನಮ್ಗೆ ಜಿಯೋನ್ ಬಗ್ಗೆ ಇನ್ನಷ್ಟು ವಿಷಯ ಗೊತ್ತಾಗೋದು, T9 ಬಗ್ಗೆ ಹೇಳ್ತಾನೆ ಅಂತಂದ್ರೆ ನಮ್ಗೆಲ್ಲ ಇನ್ಫಾರ್ಮೇಶನ್
ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ತಾನೆ, ಅದರಿಂದ ಜೀವನ ನಾವು ಆದಷ್ಟು ಬೇಗ ಬೀಳ್ಸ್ಬಿಡ್ಬೋದು. ಸೊ ನೀನ್ ಹೀರೋಯಿನ್ ಕರ್ಕೊಂಡು ಆ ಜಾಗಕ್ಕೆ ಹೋಗು ಅಂದಾಗ ಇವನಂತಾನೆ ಆ ಜಾಗಕ್ಕೆ ಬರೀ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ತಾನೇ ಹೋಗಕ್ಕಾಗೋದು, ನಾವೆಂಗ್ ಹೋಗಕ್ಕಾಗತ್ತೆ ಅಂದಾಗ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ಲಾಯರ್ಸ್ ಹೋಗ್ಬೋದು. ಸೊ ನೀವ್ ಲಾಯರ್ ತರ ವೇಷ ಹಾಕೊಂಡ ಜಾಗಕ್ಕೆ ಹೋಗಿ ಅಂದಾಗ ಇವ್ನು ಹೇಳ್ತಾನೆ ಹಂಗಾದ್ರೆ ನೀವ್ ಬಂದು ಜೀವನ್ ಕೆಲ್ ಸಿಕ್ಕಾಕೊಂಡ್ಬಿಡ್ತೀರಲ್ಲ, ನೀವೇನ್ ಮಾಡ್ತೀರ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಅದೆಲ್ಲ ನಾನ್ ನೋಡ್ಕೊಂತೀನಿ, ನೀವ್ ಲಾಯರ್ಸ್ ತರ ಹೋಗ್ರಿ, ಅದಕ್ಕೆ ಎಲ್ಲ ವ್ಯವಸ್ಥೆ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ ಇನ್ನೇನ್ ಅವ್ನಿಗೆ ಇಂಜೆಕ್ಷನ್ ಹಾಕಿ ಸಾಯಿಸ್ಬಿಡ್ಬೇಕು ಅಂತ ಡಾಕ್ಟರ್ ಇಂಜೆಕ್ಷನ್ ಎಲ್ಲ ಎತ್ಕೊಂಡಿರ್ತಾರೆ, ನಿಮ್ದೇ ಸ್ವರ್ಗಕ್ಕೆ ಹೋಗ್ತಂದೆ ಅಂತ. ಆದ್ರೆ ಟಕ್ಕಂತ ಅದೇ ಟೈಮ್ ಅಲ್ಲಿ ಕಾಲ್ ಬರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ನಮ್ ಹೀರೋ ಚಿಕ್ಕಪ್ಪನೇ ಡಾಕ್ಟರ್ಗೆ ಕಾಲ್ ಮಾಡಿರೋದು. ನೋಡಿ ಈಗ ನೀವು ಯಾರನ್ನೋ ಇಟ್ಕೊಂಡ್ ಬಂದಿದ್ದೀರಾ ಅಂತಲ್ಲ, ಅವ್ನ ಕಡೆ ಲಾಯರ್ಸ್ ಜಾಗಕ್ಕೆ ಬಂದಿದ್ದಾರೆ, ಅವ್ನ ನೋಡ್ಬೇಕಂತ ಹೇಳ್ತಿದ್ದಾರೆ, ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂದಾಗ ಈ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಏನೋ ಲಾಯರ್ ನೋಡಕ್ ಬಂದಿದ್ದಾರಾ, ಇವ್ನ್ಗೆ ಲಾಯರ್ ಬೇರೆ ಇದಾರ ಅಂದಾಗ ನನ್ಗೇನ್ ಗೊತ್ತು, ನನಗೆ ಇನ್ಫಾರ್ಮೇಶನ್ ಬಂತು, ನಿಮ್ಗೆ ಹೇಳ್ದೆ ಕಳ್ಸ್ಕೊಡಿ ಅಂತ ಹೇಳಿದಾಗ ಸರಿ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಈ ಡಾಕ್ಟರ್ ಲಾಯರ್ ನ ನೋಡಕ್ಕೆ ಅಂತ ಹೋಗ್ತಾರೆ. ಬಂದಿರೋದ ಜಾಗಕ್ಕೆ ಆಂಡ್ರೂ ಮತ್ತೆ ನಮ್ ಹೀರೋಯಿನ್ ತಾನೆ, ಇವ್ರು ಹೇಳ್ತಾರೆ ನಾವು ನಮ್ ಕ್ಲೈಂಟ್ ನ ನೋಡ್ಬೇಕಂದಾಗ ಸರಿ ಆಯ್ತು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಕಳ್ಸ್ಕೊಡ್ತಾರೆ. ಒಳಗಡೆ ನಿಂತಿರೋದು ಅವನಲ್ವಾ, ಇವ್ರಿಬ್ಬರನ್ನ ನೋಡಿದ ತಕ್ಷಣ ನೀವ್ ಅವತ್ತು ಜೈಲ್ಗೆ ಬಂದಿದ್ರಲ್ವಾ ಅಂದಿದ ತಕ್ಷಣ ನಮ್ ಹೀರೋ ಅಯ್ಯೋ ಬಾಯಿ ಮುಚ್ಚಪ್ಪ ಹಾಕೊಟ್ಬಿಟ್ಟಿ ಅಂತ ಹೇಳಿ ಕರೆದು ಕೂರ್ಸ್ಕೊಂಡು ಹೇಳ್ತಾರೆ, ನೀವೇನೋ ಫೋನ್ ಅಲ್ಲಿ ಹೇಳಿದ್ರಲ್ಲ ನಿಮ್ನ ನೋಡ್ಬೇಕು ಮೀಟ್ ಮಾಡ್ಬೇಕೇನೋ ನಿಜ ಎಲ್ಲ ಹೇಳ್ಬೇಕಂತ, ಏನ್ ನಿಜ ಆ ಟೀನೇನ್ ಬಗ್ಗೆ ಏನು ಹೇಳ್ತೀನಿ ಅಂದ್ರಲ್ಲ ಅದೆಲ್ಲ ಬೇಗ ಬೇಗ ಹೇಳಿ ಅಂದಾಗ ಇವ್ನಂತಾನೆ ನೋಡಿ ಫಸ್ಟ್ ನೀವು ನನ್ನ ಕಾಪಾಡಿ ಇಲ್ಲಿಂದ ಕರ್ಕೊಂಡೋಗಿ, ಇಲ್ಲಾಂದ್ರೆ ಇಲ್ಲಿರೋ ನನ್ನ ಸಾಯಿಸ್ಬಿಡ್ತಾರೆ, ಆಮೇಲೆ ನಿಮಗೆ ಬೇಕಾಗಿರೋ ನಿಜ ಎಲ್ಲ ಹೇಳ್ತೀನಿ ಅಂದಾಗ ಹೀರೋಯಿನ್ ಹೇಳ್ತಾಳೆ ಇಲ್ಲ ಫಸ್ಟ್ ಈಗ ನಮ್ಗೆಲ್ಲಾ ನಿಜಾನ ಹೇಳಿ, ನಿಮ್ಮನ್ನ ಇಲ್ಲಿಂದ ಸೇಫ್ ಆಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂದಾಗ ಹಂಗಾದ್ರೆ ಸರಿ ಹೇಳ್ತೀನಿ ರೀ ಅಂತ ಹೇಳಿ ನಾನ್ ಬಂದು ಟೀನೇನ್ ಇರೋ ಲ್ಯಾಬ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ನನಗೆ ಪೂರ್ತಿ ಡೀಟೇಲ್ಸ್ ಗೊತ್ತಿತ್ತು, ಹೇಳ್ಬೇಕಂದ್ರೆ ನಾನು ಒಂದು ಸೈಂಟಿಸ್ಟ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದು, ಅದು ಎಷ್ಟು ಅಪಾಯಕಾರಿ ಅಂತ ನನಗೆ ಗೊತ್ತಿತ್ತು, ಬಟ್ ಯಾರ ಹತ್ರ ಏನ್ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಅವಾಗಲೇ MLA ಬಂದು ನನ್ನ ಹತ್ರ ಮಾತಾಡಿದ್ದು, ಅವ್ರಿಗೆ ನಾನು ಎಲ್ಲಾ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೆ, ಅದನ್ನೆಲ್ಲ ಅವ್ರು ಬಂದು ಅವ್ರ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು. ಇವಾಗ ಫೋನ್ ಎಲ್ಲಿದೆ ಅಂತ ಗೊತ್ತಾದ್ರೆ ನಾನು ಏನೇನ್ ಹೇಳ್ದೆ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದಾಗ ಇವಳು ಕೂಡ ಸರಿ ಇವಾಗ ಫೋನ್ ಎಲ್ಲಿದೆ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಕೂಡ ಇಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇದೇ ಟೈಮಲ್ಲೇ ಗ್ಯಾಂಗ್ಸ್ಟರ್ ನ ತೋರಿಸ್ತಾರೆ. ಅವ್ನ್ ಬಂದು ಸಪರೇಟ್ ಆಗಿ ಒಂದು ಲಾಕರ್ ತರ ಇಟ್ಟಿರ್ತಾನಲ್ಲ, ಅದನ್ನ ಓಪನ್ ಮಾಡ್ತಾ ಇರ್ತಾನೆ. ಅದ್ರಲ್ಲಿ ಅವ್ನ್ ಕೈನ ಇಟ್ರೆ ಮಾತ್ರನೇ ಅದು ಓಪನ್ ಆಗೋದು, ಅಂದ್ರೆ ಅವ್ನ ಫಿಂಗರ್ ಪ್ರಿಂಟ್ಸ್ ಇದ್ರೆ ಮಾತ್ರನೇ ಅದು ಓಪನ್ ಆಗೋದು. ಅದ್ರ ಒಳಗಡೆ ಫೋನ್ ಇರೋದನ್ನ ತೋರಿಸ್ತಾರೆ. ಅಂದ್ರೆ ಇದೇ ಈಗ ಸತ್ತೋಗಿದಾರಲ್ಲ MLA ಅವ್ರ ಫೋನು, ಇವನ್ ಅದನ್ನ ಎತ್ತಿಟ್ಟಿರ್ತಾನೆ. ಇವನ್ ಈ ತರ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ನಿಗೊಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಡಾಕ್ಟರ್ಸೇ ಕಾಲ್ ಮಾಡಿರೋದು, ಈ ತರ ನೀವು ಒಬ್ಬರನ್ನ ಸಾಯ್ಸ್ ಅಂತ ಹೇಳಿದ್ರಲ್ಲ, ಅವ್ನ ಕಡೆ ಅವರು ಲಾಯರ್ಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿದಾಗ ಇವ್ನ್ಗೆ ಸಖತ್ ಶಾಕ್ ಆಗುತ್ತೆ. ಏನು ಲಾಯರ್ಸ್, ಅವ್ನ್ಗ ಹತ್ರ ಲಾಯರ್ಸ್ ಯಾರಿಲ್ಲ ಕಣೋ, ಆ ಲಾಯರ್ ಹೆಸರು ಏನು ಅಂತ ಹೇಳಿದಾಗ ನಮ್ ಹೀರೋಯಿನ್ ಹೆಸರನ್ನ ಹೇಳ್ತಾರೆ. ಅವ್ನ್ ಕೂಡ ಹೀರೋಯಿನ್ ಹೆಸರನ್ನ ಹೇಳ್ಬಿಟ್ಟು ಏನು ಯೂರಿ ಅಂತ ಒಂದು ಲಾಯರ್, ಹತ್ರ ಯಾರು ಲಾಯರೇ ಇಲ್ವೇ, ಹಂಗಾದ್ರೆ ಒಳಗಡೆ ಬಂದಿರೋರು ಏನೋ ಕಿತಾಪತಿ ಕೆಲಸ ಮಾಡಕ್ಕೆ ಬಂದಿರೋದು, ಅವ್ರನ್ನ ಹೊರಗಡೆ ಬಿಡ್ಬೇಡಿ, ಅವ್ರನ್ನ ಅಲ್ಲೇ ಲಾಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನಮ್ ಹೀರೋ ಬಂದು ಕ್ಯಾಮ್ರಾನಲ್ಲಿ ನೋಡ್ತಾನೆ ಇರ್ತಾನಲ್ವಾ, ಆ ಹೆಸರನ್ನ ಕೇಳಿದ ತಕ್ಷಣ ಅವ್ನಿಗೆ ಅರ್ಥ ಆಗೋಯ್ತು ಮೋಸ್ಟ್ಲಿ ಹೀರೋಯಿನ್ ಇರ್ಬೋದಾ ಅಂತ. ಇವ್ರು ಇಲ್ಲಿ ಒಳಗಡೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಕೂಡ ಹೀರೋಯಿನ್ಗೆ ಕಾಲ್ ಮಾಡ್ಬಿಟ್ಟು ಎಲ್ಲಿದ್ಯಾ ನೀನು ಅಂತ ಕೇಳಿದಾಗ ನಾನು ಸ್ವಲ್ಪ ಮುಖ್ಯವಾದ ಕೆಲಸದಾಗಿ ಹೊರಗಡೆ ಬಂದಿದ್ದೀನಿ ಆಮೇಲೆ ಮಾಡ್ತೀನಿ ಅಂದಾಗ ಏಯ್ ಫಸ್ಟ್ ನಾನು ಹೇಳೋದನ್ನ ಕೇಳು, ನೀನು ಆ ಡೋಡೋ ಕಂಪನಿಯ ಹಾಸ್ಪಿಟಲ್ ಎಲ್ಲ ಇದೆಯಾ ಅಂದಾಗ ಅವಳು ಕೂಡ ಹೌದು ನಿನ್ಗೆ ಹೆಂಗ್ ಗೊತ್ತು ಅಂತ ಕೇಳಿದಾಗ ಫಸ್ಟ್ ಕ್ವೆಶ್ಚನ್ ಮಾಡೋದೆಲ್ಲ ನಿಲ್ಸು, ಫಸ್ಟ್ ಅಲ್ಲಿಂದ ಹೆಂಗಾದ್ರೂ ಎಸ್ಕೇಪ್ ಆಗೋ ಕೆಲಸನ ನೋಡು, ಇನ್ನೊಂದು ಕ್ಷಣ ನೀವು ಅಲ್ಲಿ ಇರಬಾರ್ದು, ಫಸ್ಟ್ ಇಲ್ಲಿಂದ ಓಡೋಗಿ ಅಂತ ಹೇಳ್ತಾ ಇರ್ತಾನೆ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ ಹೇಳಿ ಇಬ್ರು ಶಾಕಿಂಗ್ ಅಲ್ಲಿ ಇರ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.